ಮೊದಲಿಗೆ ಜನ್ಮದಾತೆಯನ್ನು ಜಗನ್ಮಾತೆಯನ್ನು ಸ್ಮರಿಸಿಕೊಂಡು ವೇದಿಕೆಯನ್ನು ಅಲಂಕರಿಸಿರುವ ಎಲ್ಲ ಹಿರಿಯರೇ, ಸಂಸ್ಥೆಯ ಶ್ರದ್ಧೆಯ ಗುರುಗಳೇ, ಸಮಾವೇಶಗೊಂಡಿರುವ ಪಾಲಕರೇ ಮತ್ತು ಭರವಸೆಯ ಸೋದರ ಸೋದರಿಯರೇ, ನಿಮ್ಮೆಲ್ಲರಿಗೆ ನನ್ನ ಪ್ರೇಮಪೂರ್ಣ ನಮಸ್ಕಾರ. ಬಿಸಿಲು ಎಷ್ಟು ಹೆಚ್ಚಾಗಿದೆ ಅಂದರೆ ಯಾರಿಗೂ ಯಾವುದ್ರ ಮೇಲೇನೂ ಇಂಟ್ರೆಸ್ಟ್ ಬರ್ತಾ ಇಲ್ಲ. ಅದಕ್ಕೇ ಡಾಕ್ಟರ್ ಸರ್ ಒಂದು 2-3 ವಿಷಯ ಹೇಳಿದಾಗ ಮತ್ತು ಸ್ವತಃ ಕೌಟಿಮಠ್ ಸರ್ 1-2 ವಿಷಯ ಹೇಳಿದಾಗ ನೀವು ಸ್ಪಂದನೆ ಮಾಡಲೇ ಇಲ್ಲ. ಅಂದರೆ ಪಾಪ ನೀವು 10:30 ಕೂತಿರೋದ್ರಿಂದ, ವಿಪರೀತ ಬಿಸಿಲಿರೋದ್ರಿಂದ ಮತ್ತು ಭಾಳ ವಜ್ಜೆ ವಿಷಯ ಕಿವಿ ಮೇಲೆ ಬೀಳ್ತಾ ಇರೋದ್ರಿಂದ ನಂಗೆ ಅನಿಸ್ತಾ ಇದೆ. ನಾನೇನು ಆ ವಿಷಯದ ಬಗ್ಗೆ ಮಾತಾಡೋದಿಲ್ಲ, ನನಗದ್ರ ಬಗ್ಗೆ ಗೊತ್ತೂ ಇಲ್ಲ. ಯಾವಾಗಾದರೂ ಕಿವಿ ಮೇಲೆ ಬಿದ್ದಿರ್ತವೆ, ನೀಟು ಖುಷಿ ಪಡ್ತೀನಿ. ಅದ್ರ ಬಗ್ಗೆ ಈಗ ನಾನು ಏನು ಹೇಳೋದು. ಇಲ್ಲಿ ನಿಮ್ಮ ಪ್ರಿನ್ಸಿಪಲ್ ಸರ್ ಹೇಳಿದ ಹಾಗೆ ಅಂದರೆ ಓರಿಯೆಂಟೇಷನ್ ಕೋರ್ಸ್ ಅರೇಂಜ್ ಮಾಡಿದ್ದೀವಿ. ನಾನು ವಿಚಾರ ಮಾಡ್ತಿದ್ದೆ, ಒಬ್ಬ ವ್ಯಕ್ತಿ ಸಕ್ಸಸ್ಫುಲ್ ಪರ್ಸನ್ ಆಗೋದಕ್ಕೆ ಯಾವ್ಯಾವ ಕೋರ್ಸ್ಗಳು ಬೇಕು. ಆವಾಗ ನನಗನ್ನಿಸ್ತು, ನೀವು ಎಷ್ಟೇ ಕೋರ್ಸ್ನ ಅರೇಂಜ್ ಮಾಡಿದರೂ, ಲಕ್ಷ್ಯ ಕೊಟ್ಟು ಕೇಳಿಸ್ಕೊಳ್ರಿ, ಎಷ್ಟೇ ಕೋರ್ಸ್ ಅರೇಂಜ್ ಮಾಡಿದರೂ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಮಾಡೋಕ್ಕಾಗೋದಿಲ್ಲ. ಒಬ್ಬ ವ್ಯಕ್ತಿಯನ್ನು ಸಕ್ಸಸ್ ಕಡೆಗೆ ಲಿಫ್ಟ್ ಮಾಡೋದಕ್ಕಾಗೋದಿಲ್ಲ. ಯಾಕೆ ಅಂದರೆ ಹೊರಗಡೆಯಿಂದ ತಂದು ಹಾಕೋ ಕೋರ್ಸ್ಗಿಂತ ಒಳಗಡೆಯಿಂದ ಫೋರ್ಸ್ ಬರಬೇಕು. ಒಳಗಡೆಯಿಂದ ಫೋರ್ಸ್ ಬರಲಿಲ್ಲ ಅಂದರೆ ಹೊರಗಡೆಯಿಂದ ಹಾಕೋ ಕೋರ್ಸಿಂದ ಏನೂ ಮಾಡೋದಕ್ಕಾಗೋದು. ಯಾಕೆ ಅಂದರೆ ಏನು ಮಾಡ್ಬೋದು, ಲೆಕ್ಚರ್ಸ್ ಏನು ಮಾಡ್ಬೋದು, ಕೋಚಿಂಗ್ ಸೆಂಟರ್ನವರು ಇದನ್ನು ಓದಿ, ಇದನ್ನು ತಯಾರಿ ಮಾಡಿ, ಇದನ್ನು ಪ್ರಿಪ್ರೇಷನ್ ಮಾಡಿ ಅಂತ ಹೇಳ್ಬೋದಷ್ಟೇ. ಸ್ವತಃ ಅದನ್ನು ಮಾಡಬೇಕಾಗಿರೋ ನಾವು ನಮ್ಮೊಳಗಡೆ, ಅಂದರೆ ವಿದ್ಯಾರ್ಥಿಗಳ ಒಳಗಡೆ ಒಂದು ಜಿದ್ದಿ ಇರಲಿಲ್ಲ ಅಂದರೆ, ಝೀಲ್ ಇರಲಿಲ್ಲ ಅಂದರೆ, ಕಾನ್ಫಿಡೆನ್ಸ್ ಇರಲಿಲ್ಲ ಅಂದರೆ, ವಿಶ್ವಾಸ ಇರಲಿಲ್ಲ ಅಂದರೆ ಯಾವ ಕೋರ್ಸಿಂದನೂ, ಯಾವ ಕಾಲೇಜಿಂದನೂ, ಯಾವ ಫ್ಯಾಕಲ್ಟಿಯಿಂದನೂ ಏನೂ ಮಾಡೋದಕ್ಕಾಗೋದಿಲ್ಲ. ಯಾವಾಗ ನಮ್ಮೊಳಗಡೆ, ವಿದ್ಯಾರ್ಥಿಗಳ ಒಳಗಡೆ ಗೆದ್ದೇ ಗೆಲ್ಲಬೇಕು ಅನ್ನೋ ವಿಶ್ವಾಸ ಇರ್ತದೋ ಆವಾಗ ಅಸಾಧ್ಯ ಅನ್ನೋದು ಯಾವುದು ಉಳಿಯೋದಿಲ್ಲ. ಡಾಕ್ಟರ್ ಸರಿಗೆ ಗೊತ್ತಿದೆ, ನೀವು ನೋಡಿರಬೇಕು, 4 ದಿನದ ಹಿಂದೆ KLE ಕಾಲೇಜಿಂದು ಕಾನ್ವೊಕೇಶನ್ ಆಯಿತು. JP ನಡ್ಡಾ ಅವರೆಲ್ಲ ಬಂದಿತ್ತು. ಮಾರನೇ ದಿನ ಪೇಪರಲ್ಲಿ ಸುದ್ದಿ ಬಂದಿತ್ತು, ವಿಜಯಪುರದ ಅತ್ಯಂತ ಹಿಂದುಳಿದ ಸಣ್ಣ ಹಳ್ಳಿಯ ಬಡ ರೈತನ ಮಗಳೊಬ್ಬಳು 4 ಬಂಗಾರದ ಪದಕಗಳೊಂದಿಗೆ BMS ಪಾಸಾಗಿದ್ದಾಳೆ. ಬಹುತೇಕ ನೀವು ಸುದ್ದಿ ನೋಡಿರ್ಲಿಕ್ಕೆ. ಒಂದು ಹಳ್ಳಿಯ ಬಡ ಸಾಮಾನ್ಯ ರೈತನ ಮಗಳಿಗೆ 4 ಬಂಗಾರದ ಪದಕಗಳು ಸಿಗ್ತಾವೆ ಅನ್ನೋದೇ ನಿಜ. ಆದರೆ ನಮ್ಮ ಕೈಲಿ ಯಾಕೆ ಸಾಧನೆ ಮಾಡೋದಕ್ಕಾಗೋದಿಲ್ಲ? ನಮ್ಮಿಂದ ಯಾಕೆ ಆಗೋದಿಲ್ಲ? ಯಾಕೆ ನಮ್ಮಿಂದ ಆಗೋದಿಲ್ಲ ಅಂದರೆ ನಾವೇ ಸ್ವತಃ ಅದನ್ನು ದೂರ ಇಡ್ತಾ ಇದ್ದೀವಿ, ನಾವು ಅಂಜುತ್ತಾ ಇದ್ದೀವಿ, ನಾವು ಭಯ ಪಡ್ತಾ ಇದ್ದೀವಿ. ನಮ್ಮೊಳಗಡೆ ಎಷ್ಟು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇದೆ ಅಂದರೆ ಡೇ 1 ನಾವು ಒಳಗೆ ಬರಬೇಕಾದ್ರೆ ಅಂದುಬಿಟ್ಟಿರ್ತೀವಿ, ಇದು ನಮ್ಮ ಕೈಲಿ ಆಗ್ತದೋ ಆಗೋದಿಲ್ವೋ ಅಂತ. ಇಟ್ ನೆವರ್ ಮ್ಯಾಟರ್ಸ್ ಹೂ ಯು ಆರ್. ನೀವು ಯಾರು ಅನ್ನೋದು ಯಾವಾಗಲೂ ವಿಷಯ ಆಗೋದಿಲ್ಲ, ನೀವು ಹೇಗೆ ಅನ್ನೋದೇ ಯಾವಾಗಲೂ ವಿಷಯ ಆಗುತ್ತೆ. ದೇವದುರ್ಗ ಅಂತ ಒಂದು ತಾಲ್ಲೂಕಿದೆ. ನಾನು ಮಾತಾಡೋದು ಎಲ್ಲರಿಗೂ ತಿಳಿತದೆ. ದೇವದುರ್ಗ ಅಂತ ಒಂದು ತಾಲ್ಲೂಕಿದೆ. ನಥಿಂಗ್ ಈಸ್ ಇಂಪಾಸಿಬಲ್ ಇನ್ ದ ವರ್ಲ್ಡ್ ಟು ಹ್ಯೂಮನ್ ಬೀಯಿಂಗ್ ಅನ್ನೋದಕ್ಕೆ ಒಂದು ಇನ್ಸಿಡೆಂಟ್ ಹೇಳ್ತಾ ಇದ್ದೀನಿ ನಾನು.
ಈ JE ನೀಟು CET PhD BE ಇಂಜಿನಿಯರಿಂಗ್ ಬಿಡ್ರಿ ಇದನ್ನೆಲ್ಲ. ನೀವು ಬೇಕಾದ್ರೆ ಚೆನ್ನಾಗಿ ಅಬ್ಸರ್ವೇಷನ್ ಮಾಡಿರಿ, ಡಾಕ್ಟರ್ ಸಾಹೇಬ್ರಿಗೆ ಗೊತ್ತಿದೆ ಅದು. 10 ತಿಂಗಳು ಒಂದು ರೂಮ್ ಒಳಗಡೆ ಕೂತು ದಿನಕ್ಕೆ 4 ತಾಸು ಶ್ರದ್ಧೆಯಿಂದ ಓದಿದ ಯಾವ ವಿದ್ಯಾರ್ಥಿ ಬೇಕಾದರೂ ನೀಟ್ ಕ್ರ್ಯಾಕ್ ಮಾಡ್ಬೋದು. ಏನು 720 ಮಾರ್ಕ್ಸ್ ಏನು ಮ್ಯಾಟ್ರ್ ಹೇಳಿ, ಏನು ದೊಡ್ಡ ಮಾತು. 15 ವರ್ಷ ಕಾಲೇಜಿಗೆ ಹೋಗಿ 15 ವರ್ಷಕ್ಕೆ ಒಂದೊಂದು ವರ್ಷಕ್ಕೆ 4 ಪರೀಕ್ಷೆ ಲೆಕ್ಕ ಹಿಡಿದ್ರು, ನಾನು ಜಸ್ಟ್ 4 ಹೇಳ್ತಾ ಇದ್ದೀನಿ, ಭಾಳ ಮಾಡ್ತಾರೆ ನಿಮ್ಮ KLE ಒಳಗೆ ವಾರಕ್ಕೆ 1 ಮಾಡ್ತಾರೆ. ವರ್ಷಕ್ಕೆ 4 ಲೆಕ್ಕ ಹಿಡಿದ್ರೆ 15 ವರ್ಷಕ್ಕೆ 60 ಪರೀಕ್ಷೆ ಆಗ್ತದೆ. 60 ಪರೀಕ್ಷೆ ಪಾಸ್ ಆದವ್ರಿಗೆ, ಬರೆದವ್ರಿಗೆ, ಎಕ್ಸ್ಪೀರಿಯೆನ್ಸ್ ಇದ್ದವ್ರಿಗೆ ನೀಟ್ ಒಂದು ಯಾವುದು? ದಟ್ ನೆವರ್ ಮ್ಯಾಟರ್ಸ್. ಯಾವುದು ಮ್ಯಾಟರ್ ಆಗ್ತದೆ ಅಂದರೆ ನಾವು ಹೇಗೆ ಅದನ್ನು ಸ್ವೀಕಾರ ಮಾಡ್ತೀವಿ, ಹೇಗೆ ಅದನ್ನು ಬಳಸ್ತೀವಿ ಅನ್ನೋದು ಬಹಳ ಮುಖ್ಯ ಆಗ್ತದೆ. ದೇವದುರ್ಗ ತಾಲ್ಲೂಕಿನ ಹೆಸರು, ಪಕ್ಕದಲ್ಲಿ ಒಂದು ಹಳ್ಳಿ ಇದೆ ಕೋತಿಗುಡ್ಡ. ರಿಮೆಂಬರ್ ದಿಸ್, ನೆನಪಿಟ್ಕೊಳ್ಳಿದ್ರಿ ಎಲ್ಲ ಹುಡುಗರು ಹುಡುಗಿಯರು. ನೀವು ಹಳ್ಳಿಯಿಂದ ಬಂದಿದ್ದೀರೋ, ಪಟ್ಟಣದಿಂದ ಬಂದಿದ್ದೀರೋ, ಮರಾಠಿ ಮೀಡಿಯಮ್ಮು, ಕನ್ನಡ ಮೀಡಿಯಮ್ಮು, ಶ್ರೀಮಂತರ ಮಕ್ಕಳು, ಬಡವ್ರ ಮಕ್ಕಳು, ಇವು ಯಾವತ್ತೂ ವಿಷಯ ಆಗೋದಿಲ್ಲ. ಕೋತಿಗುಡ್ಡ ಒಂದು ಹಳ್ಳಿ. ಬೆಂಗಳೂರಿಂದ ಒಂದಿನ ಒಂದು ಟೀಮ್ ಆ ಊರಿಗೆ ಬರ್ತದೆ. ಹೆಡ್ ಹೈಲ್ಡ್ ಹೈ ಅಂತ ಒಂದು ಟೀಮ್ ಇದೆ. ಯು ಮೇ ವಾಚ್ ಇನ್ ಗೂಗಲ್, ಯೂಟ್ಯೂಬಲ್ಲಿ ನೋಡ್ಬೋದು. ಆ ಟೀಮ್ದು ಇಂಟೆನ್ಷನ್ ಏನು ಅಂದರೆ ರೂರಲ್ ಏರಿಯಾದಲ್ಲಿ ಇರುವಂಥ ಟ್ಯಾಲೆಂಟೆಡ್ ಮೈಂಡ್ಸ್ಗೆ ಒಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಿ ಕೊಡಬೇಕು ಮತ್ತು ಅವ್ರು ಹೊರಗೆ ತರಬೇಕು. ಹೆಡ್ ಹೆಲ್ಡ್ ಹೈ ಟೀಮ್ ನೇಮ್ ರಾಜಶೇಖರ್ ಆ್ಯಂಡ್ ಸಂಬಡಿ ಎಲ್ಸ್ ಆ ಊರಿಗೆ ಬರ್ತಾರೆ. ಆ ಊರು ಹೆಂಗಿದೆ, ಈಗೂ ಹೆಂಗಿದೆ ಅಂದರೆ ಅಲ್ಲೊಂದು ಪ್ರಾಪರ್ ಬಸ್ ಸ್ಟ್ಯಾಂಡ್ ಇಲ್ಲ, ಒಂದು ಪ್ರಾಪರ್ ರೋಡ್ ಇಲ್ಲ, ಭಾಳ ಹಿಂದುಳಿದ ಹಳ್ಳಿ ಅದು. ಅವ್ರ ಊರು ನಟ್ಟ ನಡುವೆ ಸರ್ಕಲಲ್ಲಿ ಬಂದು ನಿಂತ್ಕೊಳ್ತಾರೆ ಮತ್ತು ಅನೌನ್ಸ್ ಮಾಡ್ತಾರೆ, ಯಾರ್ಯಾರಿಗೆ ಇಂಗ್ಲೀಷ್ನಲ್ಲಿ ಮಾತಾಡೋದು ಬರುತ್ತೆ ಬನ್ನಿ ಬನ್ನಿ ಅಂತ ಕರೀತಾರೆ. ಈಗ ಇಲ್ಲಿ ಇಂಗ್ಲೀಷ್ ಬಗ್ಗೆ ಭಾಳ ಚರ್ಚೆ ಆಗ್ತಾ ಇದೆಯಲ್ಲ, ನನಗೆ ನೆನಪು ಬಂತು, ಅದಕ್ಕೆ ಅದನ್ನು ಹೇಳ್ತಾ ಇದ್ದೀನಿ. 1, 2, 3 ಹುಡುಗರು ಎಲ್ಲ ಊರೊಳಗೂ ಎಲ್ಲ ವಿಷಯದೊಳಗಡೆನೂ 3-4 ಜನ ಶಾಣೆ ಸಿಗ್ತಾರೆ. ಎಲ್ಲ ಊರೊಳಗಡೆನೂ ಎಲ್ಲ ವಿಷಯದೊಳಗಡೆನೂ 3-4 ಜನ ದಡ್ರು ಇದ್ದೇ ಇರ್ತಾರೆ. ಇಟ್ ಈಸ್ ನೇಚರ್. ಎಲ್ಲದ್ರಾಗೆಲ್ಲ ಶಾಣೆ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಬಾರ್ದು. ಹೌ ಇಟ್ ಪಾಸಿಬಲ್? ಹೆಂಗೆ ಸಾಧ್ಯ ಇದೆ? ಎಲ್ಲ ಊರಾಗೂ ಶಾಣೆ ಇರೋರು, ದಡ್ಡ ಇರೋರೆ, ಮೀಡಿಯಮ್ಮು ಇರೋರೆ ಇರಬೇಕು. ಇದ್ರನ್ನೇ ನೇಚರ್ ಅದು. ಎಲ್ಲರೂ ಶಾಣೆ ಆಗ್ರಿ, ಎಲ್ಲರೂ ಮುಂದೆ ಹೋಗ್ರಿ, ಎಲ್ಲರೂ ಮಾರ್ಕ್ಸ್ ತೊಗೊರಿ ಅಂತ ಎಕ್ಸ್ಪೆಕ್ಟೇಷನ್ ಮಾಡಬಾರ್ದು. ದಟ್ ಈಸ್ ರಾಂಗ್. ನಾವು ಅಪ್ಪ ಅವು ಆದವ್ರು ಮಾಡೋದೇ ದೊಡ್ಡ ತಪ್ಪು. ಅವ್ರು ರಮೇಶ್ ಮಾತಾಡಿದ್ನಲ್ಲ ಚಿಂಚಣಿ, ಕನ್ನಡದಾಗ ಭಾಷಣ ಮಾಡಿದವ, ಏನಂದ? ಪೇರೆಂಟ್ಸ್ಗೆ ಮಾರ್ಗದರ್ಶನ ಮಾಡಿದವ. ಡೋಂಟ್ ಕಂಪೇರ್ ಯುವರ್ ಚೈಲ್ಡ್ ವಿತ್ ಅದರ್ಸ್ ಅಂದವ. ನೀವು ಕೇಳಿಸ್ಕೊಂಡ್ರೆ ಇಲ್ಲ, ತಂದೆ ತಾಯಿ ಆಗೋದು ಬೇರೆ, ತಂದೆ ತಾಯಿ ಹಂಗೆ ಇರೋದು ಬೇರೆ. 20 ವರ್ಷ ಆಯಿತು ನಾನು ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಮಾಡ್ತಾ ಇದ್ದೀನಿ. ಮೋಸ್ಟ್ ಪೇರೆಂಟ್ಸ್ ಮಾಡೋ ದೊಡ್ಡ ತಪ್ಪು ಏನು ಅಂದರೆ, ಅಕ್ಕಿನ ನೋಡು, ಅವನು ನೋಡು, ಅಕ್ಕಿ ಹೆಂಗೆ ಸ್ಕೋರ್ ಮಾಡ್ಯಾಳ, ಅವ ಹೆಂಗೆ ಸ್ಕೋರ್ ಮಾಡ್ಯಾನ, ಅಕ್ಕಿ ಹೆಂಗೆ ಓದ್ತಾಳ, ಅವ ಹೆಂಗೆ ಅರೆ ಅಕ್ಕಿ ಇವ ಅಕ್ಕಿ ಇಕ್ಕಿ ಎಲ್ಲ ಒಂದಾಗ ಹೆಂಗೆ ಸಾಧ್ಯ ಇದೆ? ಅವರ ಬೇರೆ ಇವರ ಬೇರೆ. ಈಗ ನನ್ನ ಕಾಲಿನ ಚಪ್ಪಲಿ ಸೈಜು, ಡಾಕ್ಟ್ರ್ ಕಾಲು ಚಪ್ಪಲಿ ಸೈಜು, ಪ್ರಿನ್ಸಿಪಾಲ್ ಕಾಲು ಚಪ್ಪಲಿ ಸೈಜು ಒಂದೇ ಇದಾವ. ನಾನು ಶಾಪಿಗೆ ಹೋದರೆ ನನಗೆ 10 ನಂಬರ್ ಬೇಕು, ಡಾಕ್ಟ್ರಿಗೆ 8, 9, ಪ್ರಿನ್ಸಿಪಾಲ್ಗೆ 8, 9 ಇರ್ಬೋದು. ನಾವೊಂದು ಟೋಪಿ ತೊಗೊಂಡ್ರೆ ಅದ್ರ ಸೈಜ್ ಬೇರೆ, ಅವ್ರೊಂದು ಟೋಪಿ ತೊಗೊಂಡ್ರೆ ಅದ್ರ ಸೈಜ್ ಬೇರೆ, ನನ್ನ ಶರ್ಟ್ ಸೈಜ್ ಬೇರೆ, ಅವ್ರ ಶರ್ಟ್ ಸೈಜ್ ಬೇರೆ, ಎಲ್ಲ ಬೇರೆ ಬೇರೆ ಇರ್ತದೋ ಇಲ್ಲೋ? ಎಲ್ಲ ಹೆಂಗೆ ಬೇರೆ ಬೇರೆ ಇರ್ತದೋ ಹಂಗೆ ಇಂಟರ್ನಲ್ ಅಂಡರ್ಸ್ಟ್ಯಾಂಡಿಂಗ್ ಕೆಪಾಸಿಟೀಸ್ನು ಬೇರೆ ಬೇರೆ ಇರ್ತವೆ. ನಾವು ಎಲ್ಲರನ್ನೂ ಒಂದು ತಕ್ಕಡಿ ಒಳಗಡೆ ಹಾಕಿ ನೀನು 90 ಮಾಡು, ನೀನು 95 ಮಾಡು, ನೀನು 80 ಮಾಡು, ನೀನು ಡಿಸ್ಟಿಂಕ್ಷನ್ ಮಾಡು ಅಂದಂದು ನಿಮಗೆ ಗೊತ್ತಿಲ್ಲ. ಹುಡುಗರು ವಿಚಾರ ಮಾಡ್ತಿರ್ತಾರೆ, ಮನ್ಯಾಗ ಇವ್ರ ತಲೆ ತಿಂತಾರೆ, ಕಾಲೇಜ್ನಾಗ ಅವ್ರ ತಲೆ ತಿಂತಾರೆ. ಹೇಳಲ್ಲ ಅವ್ರು ನಮ್ಮ ಹತ್ರ ಅಷ್ಟೇ, ನಮ್ಮನ್ನು ಬೈತಾರೆ ಅವರು. ದಿಸ್ ಈಸ್ ನೇಚರ್, ಎಲ್ಲ ಕಡೆನೂ ಹಿಂಗಿರೋದೇ ಇದು. ಅವ್ರು ಏನಂದರು, ಬೆಂಗಳೂರಿಂದ ಬಂದವರು ಇಂಗ್ಲೀಷ್ ಯಾರಿಗೆ ಮಾತಾಡೋಕೆ ಬರುತ್ತೆ ಬನ್ನಿ ಅಂತಂದರು. ಒಂದು 3-4 ಹುಡುಗರು ಬಂದು ಮೈ ನೇಮ್ ಈಸ್ XYZ, ಐ ಆಮ್ ಫ್ರಮ್ ಇದೆಲ್ಲ ಹೇಳಿದರು. ಅವ್ರಿಗೆ ಖುಷಿ ಅನ್ನಿಸ್ಲಿಲ್ಲ, ಅಲ್ಲಿ ಬೆಂಗಳೂರಿಂದ ಬಂದವ್ರಿಗೆ ಖುಷಿ ಅನ್ನಿಸ್ಲಿಲ್ಲ. ಅವ್ರದ್ದು ಇನ್ನೂ ಬೇರೆ ಏನೋ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಒಬ್ಬ ಹುಡುಗ ಹೋಗ್ತಾ ಇದ್ದ ಅಲ್ಲಿ, ಈ ಗ್ರೂಪ್ ಬಿಟ್ಟು ಹೊರಗಡೆಯಿಂದ ಒಬ್ಬ ಹುಡುಗ ಹೋಗ್ತಿದ್ದ. ಅವನ ಹೆಸರು ಏನು ಅಂದರೆ ರಮೇಶ್ ಬಲ್ಲೀದ್. ಇಲ್ಲಿರೋರಿಗೆ ಯಾರಿಗಾದ್ರೂ ಗೊತ್ತಿರ್ಬೋದು. ಅವನು
ಒಂದು ದಿನ ಶಾಲೆ ಮುಂದೆ ಹಿಂದೆ ಹಾದವನಲ್ಲ, ಒಂದು ದಿನ. ರಮೇಶ್ ಬಲ್ಲಿ ಇವ್ರೇನು ಮಾಡಿದರು, ಮಿಸ್ಟರ್ ರಾಜಶೇಖರ್ ಫ್ರಮ್ ಬೆಂಗಳೂರು ಕಾಲ್ ದಟ್ ಬಾಯ್, ಬಾರೋ ಇಲ್ಲಿ. ಅವ ಅಂದ ಬರೋಂಗಿಲ್ಲ. ನಾ ಬೆಂಗಳೂರಿನಿಂದ ಬಂದೇನೋ, ಸಿ ಮೈ ಕೋಟ್, ಸಿ ಮೈ ಶೂ. ಅವ ಅಂದ, ನೀವು ಬೆಂಗಳೂರಿಂದ ಬಂದಿರ್ಬೋದು, ಆದ್ರೆ ಗುಡ್ಡದೊಳಗೆ ನನಗಾಗಿ ಕಾಯ್ತಾ ಇದ್ದಾವಲ್ಲ ಎಮ್ಮೆಗಳು. ನನಗೆ ಎಮ್ಮೆ ಇದ್ದಾವೆ ಗುಡ್ಡದಲ್ಲಿ. ಅವ ಹುಟ್ಟಿದಾಗಿಂದ ನಡೆಯೋದಕ್ಕೆ ಬಂದ ಮೇಲೆ, ಮಾತಾಡೋದಕ್ಕೆ ಬಂದ ಮೇಲೆ, ಮನೆಯಾಗಿನ 8-10 ಎಮ್ಮೆ ತೊಗೊಂಡು ಗುಡ್ಡಕ್ಕೆ ಹೋಗಕ್ಕೆ ಚಾಲೂ ಮಾಡಿದ. ಒಂದು ದಿನ ಮಿಸ್ ಮಾಡ್ತಿರ್ಲಿಲ್ಲ. ಒಂದು ದಿನ ಅಪ್ಪನ ಜೊತೆ ಜಗಳಿಲ್ಲ, ಒಂದು ದಿನ ಅವನ ಜೊತೆ ಜಗಳದಿಲ್ಲ, ಒಂದು ದಿನ ಕೆಲಸ ಮಾಡೋದಿಲ್ಲ ಅಂತ ಕಂಪ್ಲೇಂಟ್ ಇಲ್ಲ. ಯಾರು ಒಬಿಡಿಯೆಂಟು? ಜಸ್ಟ್ ಥಿಂಕ್ ಆಫ್ ಇಟ್. ಹೂ ಈಸ್ ಒಬಿಡಿಯೆಂಟ್? ಅವಾರ್ಡ್ ಯಾರಿಗೆ ಕೊಡಬೇಕು? ಫೆಲಿಸಿಟೇಟ್ ಯಾರನ್ನ ಮಾಡಬೇಕು? ಯಾರ್ದು ಊರಾಗ ಬ್ಯಾನರ್ ಹಚ್ಚಬೇಕು? ನಾವು 85% ತೊಗೊಂಡ್ರೆ ಊರು ಅಗಸ್ಯಾಗ ಬ್ಯಾನರ್ ಹಚ್ಚಿಬಿಡ್ತೀವಿ. ಗಾಟ್ 85%, ಕಾಂಗ್ರ್ಯಾಚುಲೇಷನ್ಸ್, 3 ಚುಕ್ಕಿ ಇಡ್ತೀವಿ. ಅವ ದನ ಕಾಯೋ ತೊಗೊಂಡು, ದನ ಏನು ಕಾಯ್ತಿರ್ತಾನಲ್ಲ 100%. ರಮೇಶ್ ಬಲ್ಲಿದಂದ, ಸಾರಿ ಸರ್ ನನಗೆ ಬರೋಕೆ ಆಗೋದಿಲ್ಲ, ಪ್ಲೀಸ್ ಬಾ ಅಂತ ಕರೆದ್ರು. ಅವ ಬಂದ. ಇಂಗ್ಲೀಷ್ ಬರ್ತೈತಿ, ಕನ್ನಡ ಬರೋದಿಲ್ಲ ಅಂದವು. ಇಂಗ್ಲೀಷ್ ದಂಡಿಗಿಡ್ರಿ, ಕನ್ನಡ ಬರೋದಿಲ್ಲ. ಅವ್ರಂದರು, ಇಲ್ಲ ನಾವು ನಿಂಗೆ ಇಂಗ್ಲೀಷ್ ಕಲಿಸ್ತೀವಿ. ಯಾಕೆ? ಅವ್ನ ಕಾನ್ಫಿಡೆನ್ಸ್ ನೋಡ್ರಿ, ಬರೋದಿಲ್ಲ ಅಂತ ಹೇಳ್ತಿದ್ದ. ನಾವು ಕ್ಲಾಸ್ ರೂಮಲ್ಲಿ ಏನು ಮಾಡ್ತೀವಿ, ಮೋಸ್ಟ್ ಆಫ್ ಸ್ಟೂಡೆಂಟ್ಸ್ ಲೆಕ್ಚರ್ಸ್ ಬಂದು ಪಾಠ ಮಾಡ್ತಾರೆ, ಅಂಡರ್ಸ್ಟ್ಯಾಂಡ್ ಅಂತಾರೆ ಲಾಸ್ಟ್ಗೆ. ಅದೊಂದು ವರ್ಡಿಕ್ಟ್ ಇದ್ದಂಗೆ, ಜಡ್ಜ್ಮೆಂಟ್ ಇದ್ದಂಗೆ, ಅಂಡರ್ಸ್ಟ್ಯಾಂಡ್ ಅಂತಾರೆ. ಎಲ್ಲರೂ ಏಕಸಾರ್ಕೆ ಗೋಣ್ ಹಾಕ್ತೀವಿ, ಅಂಡರ್ಸ್ಟ್ಯಾಂಡ್. ಅದನ್ನ ಅಳಿಸ್ತಾರೆ, ಹೋಗ್ತಾರೆ. ಅವ್ರೇನು ಬೋರ್ಡ್ ಮೇಲೆ ಅಳಿಸ್ತಾರಲ್ಲ, ನಮ್ಮ ತಲೆಗಿಂದು ಅಳಿಸಿ ಹೋಗ್ತಾರೆ. ನನಗೆ ಹೇಳಿ, ಒಬ್ಬಾದರೂ ಸ್ಟೂಡೆಂಟ್ ಕ್ಲಾಸ್ ರೂಮಲ್ಲಿ ಎದ್ದು ನಿಂತು, ಎಕ್ಸ್ಕ್ಯೂಸ್ ಮಿ ಸರ್, ನನಗದು ಯಾಕೋ ಇನ್ನೂ ತಿಳಿಲಿಲ್ಲ, ಇನ್ನೊಂದು ಸರಿ ಹೇಳ್ರಿ ಅಂತ ಹೇಳ್ತಾರೆ? ಹೇಳೋದಿಲ್ಲ. ನಾನು 20 ವರ್ಷ ಆಯಿತು ಕಾಲೇಜ್ ಒಳಗಿದ್ದೀನಿ, ಪಾಠ ಮಾಡ್ತಾಯಿದ್ದೀನಿ, ಕೇಳಲ್ಲ ಯಾರು. ಯಾಕೆ? ಎಲ್ಲಿ ಕೇಳಿದ್ರು ಮರ್ಯಾದೆ ಹೋಗ್ತದೋ, ಎಲ್ಲಿ ಅದೊಂದು ತಿಳಿದ್ರೆ ಏನಾಗ್ತದೋ, ನೆಗೋಷಿಯೇಷನ್, ನೆಗ್ಲಿಜೆನ್ಸಿ, ಸಣ್ಣ ಉದಾಸೀನ. ಅವರಂದರು, ನೀ ಎಮ್ಮೆ ಕಾಯ್ತಿರ್ಬೋದು, ಆದರೆ ನಿನ್ನ ಒಳಗಡೆ ಹೆಮ್ಮೆ ಇದೆ, ಅಭಿಮಾನ ಇದೆ, ನಿನಗೆ ನಾವು ಕಲಿಸ್ತೀವಿ ಅಂತ. ಅವ ಅಂದ, ನನಗೇನು ಕಲ್ಸೋಕ್ಕಾಗ್ತದೆ ನಿಮಗೆ? ಆಗೋದಿಲ್ಲ. ಅವ್ಗೊಂದು ಟಾಸ್ಕ್ ಕೊಟ್ಟರು. ಏನು ಟಾಸ್ಕು? ರಿಯಲ್ ಇನ್ಸಿಡೆಂಟ್ ಐ ಆಮ್ ಟೆಲಿಂಗ್ ಯು, ನಡೆದ ಘಟನೆ. ಇಲ್ಲೊಂದು ಮೋಟ್ರ್ ಬೈಕ್ ಇದೆ, ಇದನ್ನು ತೊಗೊಂಡು ಹೋಗಿ ತೊಳ್ಕೊಂಡು ಬರಬೇಕು. ಅವ ಅಂದ, ಟೈಮ್ ಎಷ್ಟು? 5 minutes. ಮೋಟ್ರ್ ಬೈಕ್ ತೊಗೊಂಡು ಹೋದ, 4.5 ನಿಮಿಷದೊಳಗಡೆ ತೊಳ್ಕೊಂಡು ಬಂದು ಕೊಟ್ಟ. ಸ್ಟನ್ ಆಗಿಬಿಟ್ರವರು. ಯಾಕೆಂದರೆ ಬೆಂಗಳೂರಲ್ಲಿ ಮೋಟ್ರ್ ಬೈಕ್ ತೊಳ್ಕೊಂಡು ಬಾ ಅಂತ ಕೊಟ್ಟರೆ ವಾಪಸ್ಸೇ ಬರೋದಿಲ್ಲ ಭಾಳ ಜನ. ನಾ ಹೇಳ್ತೀನಿ ನಿಮಗೆ. ಇವ 4.5 ನಿಮಿಷದೊಳಗೆ ಮುಗಿಸಿ ಬಂದ. ಅವನೊಂದು ಸ್ಮಾಲ್ ಟೆಸ್ಟ್ ಮಾಡಿದ್ರು ಅವರು. ಮೈ ನೇಮ್ ಈಸ್ ರಮೇಶ್ ಬಲ್ಲೀದ್, ಥ್ಯಾಂಕ್ ಯು ಅಂತ ಹೇಳು. ರಮೇಶ್ ಬಲ್ಲೀದ್, ಮೈ ನೇಮ್ ಈಸ್ ರಮೇಶ್ ಬಲ್ಲೀದ್, ಥ್ಯಾಂಕ್ ಯು. ಇಷ್ಟೇ. ಅವ ಜಿಗದಾಡಿದ್ರು ಬರ್ತಾಯಿಲ್ಲ. ಕಾಯ್ಪನ್ ಕೇಳತರ್ಪನ್ ಕೆಲಸ ಆಗ್ತಾಯಿಲ್ಲ. शेवटी 1-2 तास नंतर माय नेम इज रमेश बल्लीद, थँक यू म्हटलं. ರಾಜೇಶ್ म्हटलं, ಯು ಆರ್ ಸೆಲೆಕ್ಟೆಡ್. ರಾಜಶೇಖರ್ ಮತ್ತು ಅವನೊಂದು ಆಫರ್ ಲೆಟ್ರ್ ಕೊಟ್ಟರು, ಬೆಂಗಳೂರಿಗೆ ಬಾ ಅಂತ ಹೇಳಿದ್ರು. ಇವ್ರು ಬೆಂಗಳೂರಿಗೆ ಹೋದರು. ಇವ ಲೆಟ್ರ್ ತೊಗೊಂಡು ಮನೆಗೆ ಹೋದ. ಮನೆಯಾಗೆಲ್ಲ ಅಳಾಕ್ಕೆ ಚಾಲೂ ಮಾಡಿಬಿಟ್ರು. ಇದು ನಾ ಏನು ಒಂದು 50 ವರ್ಷದ ಹಿಂದೆ ನಡೆದ ಘಟನೆ ಹೇಳ್ತಾ ಇಲ್ಲ, ಜಸ್ಟ್ ಬಿಫೋರ್ 8 years. ಮನೆಯಾಗೆಲ್ಲ ಅಳಾಕ್ಕೆ ಚಾಲೂ ಮಾಡಿದರು. ಬೆಂಗಳೂರಿಗೆ ಅಜ್ಜಾಬತ್ ಹೋಗಬೇಡ. ಯಾಕೆಂದರೆ ಅವ ದೇವದುರ್ಗಕ್ಕೆ ಹೋಗಿಲ್ಲ, ಬಾಜು ತಾಲೂಕಿಗೆ ಹೋಗಿಲ್ಲ. ಅವ್ರ ಮನ್ಯಾಗ ಒಬ್ಬ ಹುಡುಗಿದ್ದ, ಹಿರೇಮಗ. ಅವ ಬಂದು ಅಪ್ಪ ಅವ್ವ ಆಯಿ ಎಲ್ಲರಿಗೂ ಕನ್ವಿನ್ಸ್ ಮಾಡಿದ, ನಮ್ಮ ಸಲುವಾಗಿ ರಮೇಶ ತನ್ನ ಆಯುಷ್ಯನ್ನೆಲ್ಲ ತ್ಯಾಗ ಮಾಡಿದ್ದಾನೆ, ಲೆಟ್ ಹಿಮ್ ಗೋ ದೇರ್, ಹೋಗಲಿ ಅವ ಅಂತ ಅವ್ನು ಕಳಿಸಿದ್ರು. ಎಲ್ಲಿ ಕಳಿಸಿದ್ರು? ಬೆಂಗಳೂರಿಗೆ. ಫಾರ್ ದ ಫಸ್ಟ್ ಟೈಮ್ ರಮೇಶ್ ಅವನದು ಲಗೇಜ್ ತೊಗೊಂಡ ಬೆಂಗಳೂರಿಗೆ ಹೋದ. ಅದು ಬೆಂಗಳೂರು ಯಾವಾಗಲಾದರೂ ಹೋದ್ರೂ ಒಂದು ಸರಿ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ನಿಮಗೆ. ಅಲ್ಲಿ ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ನಮ್ಮ ಮುಂದೆ ಹಾಯ್ತಿರ್ತಾರೆ, ನಮ್ಮ ಮುಂದೆ ಹೋಗ್ತಿರ್ತಾರೆ, ಏನೂ ಮಾತಿಲ್ಲ, ಕತ್ತಿ ಇಲ್ಲ. ದಟ್ ಈಸ್ ಬೆಂಗಳೂರು. ಒಂದು ಯಾವುದೋ ಹಳೆ ಮೂವಿಲಿದೆ ನೋಡಿ, ಇಷ್ಟೊಂದು ಜನ ಇಲ್ಲಿ ಯಾರು ನಮ್ಮೂರು, ಇಷ್ಟೊಂದು ಮನೆ ಇಲ್ಲಿ ಯಾವುದು ನಮ್ಮ ಮನೆ ಅಂತ ಒಂದು ಹಾಡಿದೆ. ಯಾರು ಕೇಳೋದಿಲ್ಲ. ಇವ ಹೋದ, ಅವ್ರು ಬಂದು ಕರ್ಕೊಂಡು ಹೋದರು. ಅವನದು ಪ್ರವೇಶ ಮಾಡಿಕೊಂಡ್ರು, ಅಡ್ಮಿಷನ್ ಮಾಡಿಕೊಂಡ್ರು. ಅವ್ನಿಗೆ ಇಂಗ್ಲೀಷ್ ಕಲಿಸೋದಕ್ಕೆ ಚಾಲೂ ಮಾಡಿದ್ರು. ಒಂದು ದಿನ ಶಾಲೆಗೆ, ಕಾಲೇಜಿಗೆ, ಕೋಚಿಂಗ್ ಸೆಂಟ್ರಿಗೆ ಹೋಗಲಾರ್ದ ರಮೇಶ್ ಬಲ್ಲೀದ್ ಈಗ ಇಂಗ್ಲೀಷ್ ಕಲಿಬೇಕು ಬೆಂಗಳೂರೊಳಗಡೆ. ನಿಮ್ಗೆ ಆಶ್ಚರ್ಯ ಆಗ್ತಿರಬೇಕು, ವಿಥಿನ್ 6 months, 6 ತಿಂಗಳ ಒಳಗಡೆ ರಮೇಶ್ ಬಲ್ಲೀದ್ ಎಷ್ಟು ಎಕ್ಸ್ಪರ್ಟ್ ಇಂಗ್ಲೀಷ್ ಸ್ಪೀಕರ್ ಆದ ಅಂದರೆ,
ಭಾರತ ದೇಶದ ಅತ್ಯಂತ ಸುಪ್ರಸಿದ್ಧ ಎಲ್ಲ ಟಿ ವಿ ಚಾನಲ್ಗಳು ಆ ಹುಡುಗನ ಇಂಟ್ರ್ಯೂ ಮಾಡಿದ್ವು. 6 ತಿಂಗಳೊಳಗಡೆ ABCD ಬರಲಾರ್ದ ಹುಡುಗ, ಓದೋದಕ್ಕೆ ಬರೆಯೋದಕ್ಕೆ ಬರಲಾರ್ದ ಹುಡುಗಂದು 6 ತಿಂಗಳೊಳಗಡೆ ವಿತ್ ದ ಹೆಲ್ಪ್ ಆಫ್ ಕಾನ್ಫಿಡೆನ್ಸ್, ವಿತ್ ದ ಹೆಲ್ಪ್ ಆಫ್ ಫೇತ್, ಬಿಲೀಫ್, 6 ತಿಂಗಳೊಳಗಡೆ ಮೋಸ್ಟ್ ಎಕ್ಸ್ಪರ್ಟ್ ಇಂಗ್ಲೀಷ್ ಸ್ಪೀಕರ್ ಆದ. ಊರಿಗೆ ಹೋಗಬೇಕು ಅಂತ ಅವನಿಗೊಂದು ಆಫರ್ ಬಂತು, ಅಣ್ಣನ ಮ್ಯಾರೇಜ್ ಇತ್ತು, ಅವ ಊರಿಗೆ ಬಂದ. ಬರಬೇಕಾದ್ರೆ ಹೋಗುವಾಗ ಹೇಗಿದ್ನೋ ಹಾಗಿರಲಿಲ್ಲ. ಈಗ ಕಾಲೊಳಗಡೆ ಬೂಟ್ ಇದೆ, ಮೈ ಮೇಲೆ ಶೂಟ್ ಇದೆ, ಕಣ್ಣು ಮೇಲೆ ಒಂದು ಗಾಗಲ್ ಇದೆ, ಕೂಲಿಂಗ್ ಗ್ಲಾಸ್ ಇದೆ. ಅವ್ರವ್ವ ಆಯಿ ಮನೆ ಮುಂದೆ ಕೂತಿದ್ದಾಳೆ, ಕಾರ್ ಸ್ವಚ್ಛ ಮಾಡ್ಕೊಂಡು. ಈ ಹುಡುಗ ಮನೆ ಮುಂದೆ ಬಂದಾನ, ರಮೇಶ್ ಬಲ್ಲಿ. ಅವ್ರವ್ವ ಏನು ಹೇಳಬೇಕು, ಮನ್ಯಾಗ ಒಳಗಿದ್ದವ್ರನ್ನ ಕರೆದು ಬ್ಯಾಂಕ್ ಸಾಹೇಬ್ ಬಂದಾನ ಸಾಲ ವಸೂಲಿ ಮಾಡೋಕ್ಕೆ, ಬಂದು ಮನ್ಯಾಗ ಯಾರು ಇಲ್ಲ ಅಂತ ಹೇಳಿ ಕಳಿಸ್ರಿ. ಹೆತ್ತ ಮಗ ಯಾರು ಅಂತ ಗೊತ್ತು ಹಿಡಿಲಾರ್ದಷ್ಟವ ಟ್ರಾನ್ಸ್ಫರ್ ಆಗಿದ್ದ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂದರೆ, ಯು ಮೇ ವಾಚ್ ಇನ್ ಗೂಗಲ್. ರಮೇಶ್ ಬಲ್ಲಿದಂದು ಇಂಟ್ರ್ಯೂ, ರಮೇಶ್ ಬಲ್ಲಿದಂದು ಒಂದು ಸ್ಪೀಚ್ಗೆ ಇವತ್ತು ಜನ ಕ್ಯೂವಲ್ಲಿದ್ದಾರೆ, ಅಪಾಯಿಂಟ್ಮೆಂಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. 10 ವರ್ಷದ ಹಿಂದೆ ಓದೋದಕ್ಕೆ ಬರೆಯೋದಕ್ಕೆ ಬರಲಾರ್ದ ವ್ಯಕ್ತಿ ಇಷ್ಟು ಬದಲಾವಣೆ ಆಗ್ತಾನೆ ಅನ್ನೋದೇ ನಿಜ. ಆದರೆ 10 ವರ್ಷ ಶಾಲೆ ಕಲ್ತವ್ರಿಗೆ ಇಂಗ್ಲೀಷಿನ 10 ಸೆಂಟೆನ್ಸ್ ಬರೆಯೋಕ್ಕಾಗೋದಿಲ್ಲ. ದಟ್ ಈಸ್ ವೈ ಸ್ವಾಮಿ ವಿವೇಕಾನಂದ ಹ್ಯಾಸ್ ಟೋಲ್ಡ್ ದ್ಯಾಟ್ ನಥಿಂಗ್ ಈಸ್ ಇಂಪಾಸಿಬಲ್ ಟು ಹ್ಯೂಮನ್ ಬೀಯಿಂಗ್ ಆನ್ ದಿಸ್ ಅರ್ತ್. ಎವ್ರಿಥಿಂಗ್ ಈಸ್ ಪಾಸಿಬಲ್, ಎವ್ರಿಥಿಂಗ್ ಈಸ್ ಪಾಸಿಬಲ್. ಯು ಹ್ಯಾವ್ ಟು ಬಿಲೀವ್ ಯುವರ್ ಸೆಲ್ಫ್. ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಓನ್ ಡೆಸ್ಟಿನಿ. You have marvelous power. You can change anything and everything in this world as you want. Believe yourself. The moment you fear, you are dead. ಏನು statement Swami Vivekananda. The moment you fear, you are dead. No books, no scriptures, no science can even imagine the glory of self that appears as a man on the earth. You have marvelous power. Believe yourself. ಎಲ್ಲಿವರೆಗೆ ನಮ್ಮೊಳಗೆ ನಮಗೆ ನಂಬಿಕೆ, ನಿಮ್ಮ ಟೆಕ್ಸ್ಟ್ ಬುಕ್ಕು, ನಿಮ್ಮ ಟೆಸ್ಟು, ನಿಮ್ಮ ಎಕ್ಸಾಮ್ ಇದೆಯಲ್ಲ, ದಟ್ ಈಸ್ ಸೆಕೆಂಡ್ ಪಾರ್ಟ್ ಆಫ್ ಯುವರ್ ಎಜುಕೇಷನ್. ಶಿಕ್ಷಣದ ಮೂಲ ಉದ್ದೇಶ ಏನು ಅಂದರೆ, ಫಸ್ಟ್ ಬಿಲೀವ್ ಯುವರ್ಸೆಲ್ಫ್. ನಿಮ್ಮ ಮೇಲೆ ಒಂದು ವಿಶ್ವಾಸ ಬರಬೇಕು ನಿಮಗೆ. ಇಡೀ ಜಗತ್ತು ನಿಮ್ಮನ್ನು ನಂಬದೇ ಇದ್ದರೂ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕು. ಜಮ್ಮು ಕಾಶ್ಮೀರದೊಳಗೆ ಒಬ್ಬ ಹುಡುಗಿ ಇದ್ದಾಳೆ, ನೀವು ನೋಡಿರಬೇಕು, ಪ್ರಭಾವಲಿ ನಿಮ್ಮ ಮೊಬೈಲಲ್ಲಿ ನೋಡಿರ್ತೀರಿ. ಶೀತಲ್ ದೇವಿ. ಹ್ಯಾವ್ ಹರ್ಡ್ ದಿಸ್ ನೇಮ್? ಶೀತಲ್ ದೇವಿ ಗೊತ್ತಾ ನಿಮಗೆ? ಆರ್ಮ್ಲೆಸ್ ಆರ್ಚರ್ ಆಫ್ ದ ವರ್ಲ್ಡ್. ವಾಟ್ ಎನ್ ಅಮೇಝಿಂಗ್ ಥಿಂಗ್. ಇದೇನು ಸಣ್ಣ ವಿಷಯನ? 2 ಕೈ ಇಲ್ಲರಿ ಆಕೆಗೆ. ಆಕೆ ಬಿಲ್ಲುಗಾರಿಕೆಯನ್ನು ಮಾಡ್ತಾಳೆ. ಕೈ ಹೊಡೆಯೋಕೆ ಬಿಲ್ ಹೊಡೆಯೋದಕ್ಕೆ, ಬಾಣ ಹೊಡೆಯೋದಕ್ಕೆ ಕೈ ಬೇಕು. ಬಟ್ ಶಿ ಡೋಂಟ್ ಹ್ಯಾವ್, ಆಕೆ ಕೈ ಇಲ್ಲ. ಆರ್ಮ್ಲೆಸ್ ಆರ್ಚರ್ ಇನ್ ದ ವರ್ಲ್ಡ್. ಜೆಸ್ಸಿಕಾ ಫಾಕ್ಸ್ ಅಂತ ಒಬ್ಬ ಹುಡುಗಿದ್ದಾಳೆ. ಜೆಸ್ಸಿಕಾ ಫಾಕ್ಸ್, JESSICAFOX, ಅಮೇರಿಕಾ. ಆರ್ಮ್ಲೆಸ್ ಗರ್ಲ್ ಇನ್ ದ ವರ್ಲ್ಡ್ ಹೂ ಕ್ಯಾನ್ ಫ್ಲೈ ಏರೋಪ್ಲೇನ್. ಇದೇನು ಸಣ್ಣ ಮಾತಿದೆ? ಕೈ ಇಲ್ಲ. ಯು ಜಸ್ಟ್ ವಾಚ್ ಹರ್ ಇನ್ ಯೂಟ್ಯೂಬ್. ಹುಟ್ಟಿದಾಗಿಂದ 2 ಕೈ ಇಲ್ಲ ಆಕೆಗೆ. ವಿಮಾನ ಹಾರಿಸ್ತಾಳೆ. ನಮ್ಮ ಕೈ ಶುದ್ಧದವು, ಕಾಲು ಶುದ್ಧದವು, ಕಣ್ಣು ಬಾಯಿ ಎಲ್ಲ ಐತಿ. 6 ವಿಷಯ ಓದಿ ಪಾಸ್ ಮಾಡೋಕ್ಕಾಗೋದಿಲ್ಲ. ದ ಮ್ಯಾಟರ್ ಈಸ್ ಕಾನ್ಫಿಡೆನ್ಸ್. ಆಗೋದಿಲ್ಲ ಅಂದರೆ ಆಗೋದಿಲ್ಲ, ಆಗುತ್ತದೆ ಅಂದರೆ ಆಗುತ್ತದೆ. ಆಗೋದಿಲ್ಲ ಅಂದರೆ ಯಾವ ಕಾರಣಕ್ಕೂ ದೇವರು ಬಂದರೂ ನಮ್ಮನ್ನು ಉದ್ಧಾರ ಮಾಡೋಕ್ಕಾಗೋದಿಲ್ಲ. ವಿವೇಕಾನಂದರದೊಂದು ಮಾತಿದೆ, faith in you, faith in God. This is the secret of all great things. ದೊಡ್ಡ ಸಾಧನೆ ಮಾಡ್ತಾರಲ್ಲ, ಅದ್ರ ಹಿಂದಿನ ದೊಡ್ಡ ಕಾರಣ ಏನು ಅಂದರೆ ಶ್ರದ್ಧೆ. ಹೆಂಗಿರ್ಬೇಕು ಸ್ಟೂಡೆಂಟ್ ಆದವರು? ವಿ ಹ್ಯಾವ್ ಟು ಹ್ಯಾವ್ ಎ ಪ್ಲ್ಯಾನ್. ಫಸ್ಟ್ ನಮಗೊಂದು ಪ್ಲ್ಯಾನ್ ಇರಬೇಕು. ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ, ಆ್ಯನ್ ಇಡಿಯಟ್ ವಿತ್ ಎ ಪ್ಲ್ಯಾನ್ ಕ್ಯಾನ್ ಬೀಟ್ ಅ ಜೀನಿಯಸ್ ವಿತೌಟ್ ಪ್ಲ್ಯಾನ್. ಲಕ್ಷ್ಯ ಕೊಟ್ಟು ಕೇಳಿಸ್ಕೊಡ್ರಿ. ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಬೈ ಚಾಯ್ಸೋ ಬೈ ಚಾನ್ಸೋ ನೀವು ಸೈನ್ಸ್ ತೊಗೊಂಡಿದ್ದೀರಿ, ಕಾಮರ್ಸ್ ತೊಗೊಂಡಿದ್ದೀರಿ, ಕಾಲೇಜಿಗೆ ಬಂದಿದ್ದೀರಿ. ನಾವು ನಿಮ್ಮದೊಂದು ಪ್ಲ್ಯಾನ್ ರೆಡಿ ಮಾಡ್ಕೊಳ್ಳಿ. 3 ವರ್ಷದ್ದೋ, 5 ವರ್ಷದ್ದೋ, 7 ವರ್ಷದ್ದೋ ಒಂದು ಪ್ಲ್ಯಾನ್ ರೆಡಿ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಪರ್ ಡೇದೋ, ಪರ್ ವೀಕ್ದೋ, ಪರ್ ಮಂತ್ದೋ ಒಂದು ಪ್ಲ್ಯಾನ್ ಮಾಡ್ಕೊಳ್ಳಿ.
Without plan, just we are going, we are going, we are going. There is a saying about Indians. We, the Indians, always getting ready to get ready and never gets ready. ತಿಳಿತು ನಿಮ್ಗೆ? ಭಾಳ ಚಂದ ನಮ್ಮ ಮಂದಿ ಭಾರತ ದೇಶದವ್ರು ನಾವು ಮಾತಾಡೋಕೆ ಭಾಳ ಚಲೋ. ನೋಡ್ಲ ಮುಂದಿನ ವರ್ಷ ಪರೀಕ್ಷೆದಾಗ ಎಲ್ಲ ಹುಟ್ಟಿ ಕೆಡವಿ ಬಿಡ್ತೀನಿ ಅಂತ. ರಿಸಲ್ಟ್ ಬಂದಾಗ ಎಲ್ಲ ಕೆಡವಿ ಬಿಟ್ಟಿರ್ತಾರೆ. ಆರಕ್ಕಾರು ಡಮ್ ಬಂದಿರ್ತಾವೆ. ಬಾಯಿಲೆ ಎಲ್ಲ ಮಾಡಿ ತೋರಿಸು. ಕರ್ಕೆ ದೇಖೋ, ಆ್ಯಕ್ಷನ್ ಆ್ಯಕ್ಷನ್ ಆ್ಯಕ್ಷನ್. ಫೇತ್, ವಿತೌಟ್ ಪ್ಲ್ಯಾನ್ ನಾವು ಸಕ್ಸಸ್ ಆಗೋಕ್ಕಾಗೋದಿಲ್ಲ. ಆ್ಯಂಡ್ ದೇರ್ ಇಸ್ ಒನ್ ಮೋರ್ ಸೇಯಿಂಗ್ ಇನ್ ಇಂಗ್ಲೀಷ್, ಮೋಸ್ಟ್ ಪೀಪಲ್ ಡೋಂಟ್ ಪ್ಲ್ಯಾನ್ ಟು ಫೇಲ್, ಬಟ್ ದೇ ಫೇಲ್ ಟು ಪ್ಲ್ಯಾನ್. ಇಲ್ಲಿರೋರಿಗೆ ಇಷ್ಟು ಜನ ಇದಿರಲ್ಲ, ಪಾಲಕರು ಇಷ್ಟು ಜನ ಇದಿರಲ್ಲ. ನನ್ನ ಮಗ ನನ್ನ ಮಗಳು ಎಲ್ಲರಿಗಿಂತ ಕಡಿಮೆ ಮಾರ್ಕ್ಸ್ ತೊಗೊಂಡು ಫೇಲ್ ಆಗಲಿ ಅಂತ ಯಾರ ಇಲ್ಲಿ ಕಾಲೇಜಿಗೆ ಹಚ್ಚಿದ್ದೀರಿ? ಖರೆ ಹೇಳ್ರಿ, ಎಲ್ಲರ ಮಕ್ಕಳು 100ಕ್ಕೆ 100 ಪಾಸ್ ಆಗ್ತಾರೋ? ಮತ್ತು ಯಾಕೆ ಹಿಂಗೆ? ಸೇಮ್ ಕಾಲೇಜ್, ಸೇಮ್ ಲೆಕ್ಚರ್, ಸೇಮ್ ಲೆಸನ್ಸ್, ಸೇಮ್ ಕ್ಯಾಂಪಸ್, ಸೇಮ್ ಸಿಲೆಬಸ್, ಸೇಮ್ ಟೆಸ್ಟ್ ಪ್ಯಾಟರ್ನ್. ಆದರೂ ಕೆಲವು ಜನ ಟಾಪರ್ಸ್, ಬಾಕಿ ಎಲ್ಲರೂ ಹಿಂಗೆ ಯಾಕೆ ಆಗ್ತಾರೆ ಅಂದರೆ ಪ್ಲ್ಯಾನ್ ಮ್ಯಾಟರ್ಸ್. ಗೊತ್ತಾ? ಎಷ್ಟೋ ಜನ ಅವ್ರಿಗೇನು ಕನ್ನಡದಾಗ ಹೇಳ್ಬೇಕಂದ್ರೆ ಖಬರೇ ಇಲ್ಲ. ನೋ ಸೀರಿಯಸ್ನೆಸ್. ದೋ ದೇ ಆರ್ PU ಸ್ಟೂಡೆಂಟ್ಸ್, ದೋ ದೇ ಆರ್ ಯಂಗರ್ಸ್, ದೇ ಡೋಂಟ್ ನೋ ವಾಟ್ ಆರ್ ದ ಅನ್ಟೋಲ್ಡ್ ರೆಸ್ಪಾನ್ಸಿಬಿಲಿಟೀಸ್ ಆನ್ ದೇರ್ ಶೋಲ್ಡರ್ಸ್. ಗೊತ್ತಿಲ್ಲ ಅವ್ರಿಗೆ, ಗೊತ್ತಿಲ್ಲ. ನಮ್ಮ ಅಪ್ಪನ ಕಿಮ್ಮತ್ತೇನು ಗೊತ್ತಿಲ್ಲ, ಅವನ ಕಿಮ್ಮತ್ತಂದ್ರೆ ಏನು ಗೊತ್ತಿಲ್ಲ, ಭವಿಷ್ಯದ ಬಗ್ಗೆ ಏನು ವಿಚಾರ ಇಲ್ಲ. ಜಸ್ಟ್ ದೇ ಪಾಸ್ ದ ಟೈಮ್. ಬರೀ ತಿಕ್ಕೋದು. ಹೇಳಿದ್ರಲ್ಲ MLC ಅವರು, 10th ಪಾಸ್ ಆದರೂ ಸ್ಮಾರ್ಟ್ಫೋನ್ ಕೊಡಬೇಕು ಅಂದ್ರೆ ನಾ ಕಾಲೇಜಿಗೆ ಹೋಗ್ತೀನಿ. ಏನು ಮಾಡೋರು ಹೇಳಿ? ಯು ಕ್ಯಾನ್ ವಿನ್ ಅಂತ ಒಂದು ಬುಕ್ ಇದೆ, ಶಿವ್ ಖೇರ್ ಅವ್ರು ಬರೆದಿದ್ದಾರೆ. ಒಂದು ಸರಿ ಆ ಬುಕ್ ಎಲ್ಲರೂ ಓದಿ, ನಿಮಗೆ ಗೊತ್ತಾಗುತ್ತೆ ಸಕ್ಸಸ್ ಅಂದ್ರೆ ಏನು. ಅದರೊಳಗೆ ಒಂದು ಮಾತು ಬಳಸ್ತಾರೆ ಅವರು, ಎನರ್ಜಿ ಸಕ್ಕರ್ಸ್. ವರ್ಡ್ ಹೆಂಗಿದೆ ನೋಡಿ, ಎನರ್ಜಿ ಸಕ್ಕರ್ಸ್. ಯಾರು ಜೀವನದೊಳಗಡೆ ಎನರ್ಜಿ ಸಕ್ಕರ್ಸ್ನ ಅವಾಯ್ಡ್ ಮಾಡೋದಿಲ್ಲೋ ಅವರನ್ನು ಜೀವನದೊಳಗಡೆ ಗೆಲ್ಲಿಸೋದಕ್ಕೆ ಯಾವ ಎನರ್ಜಿಯಿಂದನೂ ಸಾಧ್ಯ ಇಲ್ಲ. ಎನರ್ಜಿ ಸಕ್ಕರ್ಸ್ ನಮ್ಮ ಜೊತೆಗೆ ಅದಾವು. ಯಾವ್ಯಾವು? TV, ಮೊಬೈಲ್, ವಾಟ್ಸಪ್ಪು, ಫ್ರೆಂಡ್ಶಿಪ್ಪು, ಹೊರಗೆ ತಿರುಗಾಡಕ್ಕೆ ಹೋಗೋಣ ಬಾ, ಇನ್ನೊಂದು ದಿವ್ಸ ಹೋಗೋಣ ಬಾ, ಇನ್ನೂ ಪರೀಕ್ಷೆ ಮಾರ್ಚ್ನಾಗ ಐತಿ ಬಾ. ದೀಸ್ ಆಲ್ ಥಿಂಗ್ಸ್ ಇವನ್ನೆಲ್ಲ ತೆಗೆದು ಹೊರಗೆ ಹಾಕಲಿಲ್ಲ ಅಂದರೆ ನಾವು ಉದ್ಧಾರ ಆಗೋದು ಕಷ್ಟ ಇದೆ. ಒನ್ ಮೋರ್ ಥಿಂಗ್, ನಾವು ಸೋತರೆ ಜಗತ್ತು ನಮಗಾಗಿ ಅಳೋದಿಲ್ಲ. ನಾವು ಫೇಲ್ ಆದರೆ ಅಯ್ಯೋ ಪಾಸ್ ಆಗಬೇಕಾಗಿತ್ತು ಅಂತ ಯಾರೂ ತಪ ಮಾಡೋದಿಲ್ಲ. ನಾವು ಗೆದ್ದರೆ ಜಗತ್ತು ಖುಷಿ ಪಡುತ್ತೆ, ಬಿದ್ದರೆ ಮರೆತು ಬಿಡುತ್ತೆ. ಜಗತ್ತು ಭಾಳ ವಿಶಾಲ ಇದೆ. ದಟ್ ಈಸ್ ವೈ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ವಿದ್ಯಾರ್ಥಿ ಜೀವನದಲ್ಲಿ ಶ್ರದ್ಧೆಯಿಂದ ಒಂದು ಯೋಜನೆ ಇರಬೇಕು, ಮತ್ತು ಆ ಯೋಜನೆ ಫೇಲ್ ಆಗೋದಕ್ಕೆ ಬಿಡಬಾರ್ದು. ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ, ರಮೇಶ್ನೋ ಕಿರಣೋ ಯಾರೋ ಒಬ್ಬರು ಮಾತಾಡಬೇಕಾದ್ರೆ ಭಾಳ ಚಂದ ಅದನ್ನು ಉಲ್ಲೇಖ ಮಾಡಿದರು. ಪ್ರೋಕ್ರಾಸ್ಟಿನೇಷನ್ ಅಂದರೆ ಕೆಲಸವನ್ನು ಮುಂದೂಡೋ ಪ್ರವೃತ್ತಿ. ಇವತ್ತು ಮಾಡಿದ್ರಾಯ್ತು, ನಾಳೆ ಮಾಡಿದ್ರಾಯ್ತು ಅಂತ ಅಂತೇವಲ್ಲ, ಮೋಸ್ಟ್ ಡೇಂಜರಸ್ ಥಿಂಗ್. ಪ್ರೋಕ್ರಾಸ್ಟಿನೇಷನ್ ಈಸ್ ದ ಥೀಫ್ ಆಫ್ ಟೈಮ್. ತಿಂದು ಬಿಡ್ತದೆ ನಮಗೆ. ಇಫ್ ಯು ಕಿಲ್ಸ್ ದ ಟೈಮ್ ವಿಲ್ ಕಿಲ್ಸ್ ಯುವರ್ ಆಂಬಿಷನ್ಸ್. ಗೊತ್ತಾ? ಒಂದೊಂದು ಕ್ಷಣಕ್ಕೂ ಎಷ್ಟು ಬೆಲೆ ಇದೆ, ಒಂದೊಂದು ನಿಮಿಷಕ್ಕೆ ಎಷ್ಟು ಬೆಲೆ ಇದೆ, ಒಂದು ಗಂಟೆಗೆ ಎಷ್ಟು ಬೆಲೆ ಇದೆ, ಒಂದು ದಿನಕ್ಕೆ ಎಷ್ಟು ಬೆಲೆ ಇದೆ. ನನ್ನ ಪ್ರಕಾರ ಯಾವ ವಿದ್ಯಾರ್ಥಿ ಎದ್ದ ತಕ್ಷಣ ತನ್ನ ಕೈಗಳನ್ನು ಪುಸ್ತಕದ ಮೇಲೆ ಇಡೋದಿಲ್ವೋ ಅವ ಹೆಂಗೆ ವಿದ್ಯಾರ್ಥಿ ಆಗೋದಕ್ಕೆ ಸಾಧ್ಯ ಇದೆ? ಎದ್ದ ತಕ್ಷಣ ಕೈ ಪುಸ್ತಕದ ಮೇಲೆ ಹೋಗಬೇಕು, ಎದ್ದ ತಕ್ಷಣ ಕಣ್ಣು ಪುಸ್ತಕ ನೋಡಬೇಕು, ಎದ್ದ ತಕ್ಷಣ ಕಿವಿ ಮೇಲೆ ಕ್ವೆಶನ್ ಆನ್ಸರ್ಸ್ ಬಿಡಬೇಕು. ನಮ್ದು ಹಂಗಲ್ಲ. ಕಾಲೇಜ್ನಾಗ ಬಂದು ಕ್ಲಾಸ್ನಾಗ ಬಂದು ಲೆಕ್ಚರ್ ಕೇಳ್ತಾರೆ, ನೀನೇನೋ ಪಾಠ ಮಾಡಿದ್ನಲ್ಲೋ ಅಂತ. ಹಿಂದೊಬ್ಬ ಯಾರೋ ಹೇಳ್ತಿರ್ತಾರೆ, ನಿಮಗೆ ಗೊತ್ತಿಲ್ಲ, ನಮಗಿನ್ನ ಹೆಂಗೆ ಗೊತ್ತಿರ್ತದೆ. ಅಲ್ಲ ಮೈ ಡಿಯರ್ ಸ್ಟೂಡೆಂಟ್ಸ್, ನಥಿಂಗ್ ಈಸ್ ಇಂಪಾಸಿಬಲ್. ಕೈ ಇರಲಾರ್ದ ಹುಡುಗಿ ಶೀತಲ್ ದೇವಿ ಆರ್ಮ್ಲೆಸ್ ಆರ್ಚರಿಂದ ಬಂತು. ಕೈ ಇರಲಾರ್ದ ಹುಡುಗಿ ಜೆಸಿಕಾ ಫಾಕ್ಸ್ ಆರ್ಮ್ಲೆಸ್ ಏರೋಪ್ಲೇನ್ ಹಾರಿಸ್ತಾಳೆ. ನಮ್ಮ ಗೋಕಾಕಲ್ಲಿ ಒಬ್ಬ ಹುಡುಗಿ ಇದ್ದಾಳೆ, ಸಾಧ್ಯ ಆದ್ರೆ ಒಂದು ಸರಿ ಆಕೆ ಇಲ್ಲಿ ಚೀಫ್ ಗೆಸ್ಟ್ ಅಂತ ಕರೆಸಿ. ಜೆಸಿಕಾ ಫಾಕ್ಸ್ನ ಕರ್ಸೋಕ್ಕಾಗೋದಿಲ್ಲ ಅಮೇರಿಕದಿಂದ.
ರಾಧಾನಂದಿ ಹೆಸರು ನೆನ್ಪಿಟ್ಕೊಳ್ಳಿ ಎಲ್ಲರೂ. ರಾಧಾನಂದಿ ಆಕೆದೇನು ವಿಶೇಷ ಅಂದರೆ ಬಿಫೋರ್ 12 years SSLC ಒಳಗಡೆ ಶಿ ವಾಸ್ ದ ಟಾಪರ್ ಫಾರ್ ಹರ್ ಸ್ಕೂಲ್. ಇಡೀ ಸ್ಕೂಲಿಗೆ ಆಕೆ ಟಾಪರ್. PUC ಅಗೇನ್ ಟಾಪರ್ ಸೆಕ್ಯೂರಿಂಗ್ 93+%. ಡಿಗ್ರಿ ಅಗೇನ್ ಟಾಪರ್ ವಿತ್ ಎ ಗೋಲ್ಡ್ ಮೆಡಲ್. B.Ed ಅಗೇನ್ ಟಾಪರ್ ವಿತ್ ಎ ಗೋಲ್ಡ್ ಮೆಡಲ್. ನೀವು ಅಂತಿರ್ಬೇಕು ಇದರೊಳಗೆ ಏನು ವಿಶೇಷ ಇದೆ? ವಿಶೇಷ ಏನು ಅಂದರೆ ಆಲ್ವೇಸ್ ಸೆಕ್ಯೂರಿಂಗ್ ಟಾಪ್ ಸ್ಕೋರ್ಸ್. ರಾಧಾನಂದಿ ಸ್ಕೋರ್ ಹುಟ್ಟಿದಾಗಿಂದ 2 ಮುಂಗೈ ಇಲ್ಲ. ಗೋಕಾಕ್ನಾಗ ಅದಾಳ, ಬೇಕಾದ್ರೆ ಹೋಗಿ ನೋಡಿಬೇರು, ಇಲ್ಲ ಕರೆಸ್ರಿ ಒಂದ್ಸರಿ ನಿಮ್ಮ ಊರಿಗೆ ಕಾಲೇಜಿಗೆ. ರಿಸ್ಟ್ಲೆಸ್ ಗರ್ಲ್ ಇನ್ ಕರ್ನಾಟಕ ಹೂ ಸೆಕ್ಯೂರ್ಡ್ ಆಲ್ವೇಸ್ ಟಾಪ್ ಸ್ಕೋರ್. ಇಲ್ಲಿ ಪೆನ್ ಇಟ್ಕೋತಾ ಹಿಂಗೆ ಎಷ್ಟು ಸುಂದರವಾಗಿ, ಎಷ್ಟು ವೇಗವಾಗಿ, ಎಷ್ಟು ಸ್ಫುಟವಾಗಿ ರಾಧಾನಂದಿ ಬರೀತಾಳೆ ಅಂದರೆ ನಾನು ಬೇಕಾದ್ರೆ ಓಪನ್ ಚಾಲೆಂಜ್ ಮಾಡ್ತೀನಿ, ನಮಗೆ ಯಾರಿಗೂ ಆಕೆ ಎಷ್ಟು ದುಂಡಗೆ ಅಕ್ಷರ ಬರೆಯೋಕ್ಕೆ ಬರೋದಿಲ್ಲ. ಕೈ ಇಲ್ಲ ಆಕೆಗೆ, ಆದರೆ ವಿಶ್ವಾಸಕ್ಕೆ ಕೊರತೆ ಇದೆ. ಕೈ ಇಲ್ಲ ಆಕೆಗೆ, ಆದರೆ ಸ್ವಾಭಿಮಾನಕ್ಕೆ ಕೊರತೆ ಇದೆ. ಯಾವಾಗ ನಾವು ಶ್ರದ್ಧೆಯಿಂದ ಪ್ರಯತ್ನ ಮಾಡೋದನ್ನು ಮುಂದುವರಿಸ್ತೇವೋ ಆವಾಗ ಯಶಸ್ಸು ನಮ್ಮ ಕಡೆ ಓಡಿ ಬರ್ತದೆ. ಯಾವಾಗ ನಮ್ಮಲ್ಲಿ ಶ್ರದ್ಧೆ ಕಡಿಮೆ ಆಗುತ್ತೋ ಆವಾಗ ಯಶಸ್ಸು ನಮ್ಮಿಂದ ವಿಮುಖ ಆಗುತ್ತದೆ. ಸಕ್ಸಸ್ ಆಲ್ವೇಸ್ ಹಗ್ಸ್ ಇನ್ ಪ್ರೈವೇಟ್ ಆ್ಯಂಡ್ ಸ್ಲ್ಯಾಪ್ಸ್ ಇನ್ ಪಬ್ಲಿಕ್ ಅಂತ ಒಂದು ಮಾತಿದೆ. ಭಾಳ ಚಂದ ಅದು. ನಾವು ಗೆದ್ದರೆ ಎಲ್ಲರೂ ಶಾಬಾಷ್ ಅಂತಾರೆ, ಸೋತ್ರ ನಮ್ಮನ್ನು ಯಾರು ಮಾತಾಡ್ಸೋದು. ದಟ್ ಈಸ್ ವೈ ವಿ ಆರ್ ರೆಸ್ಪಾನ್ಸಿಬಲ್ ಫಾರ್ ಸಕ್ಸಸ್ ಆ್ಯಂಡ್ ವಿ ಆರ್ ರೆಸ್ಪಾನ್ಸಿಬಲ್ ಫಾರ್ ಅವರ್ ಫೇಲ್ಯೂರ್ಸ್. ಅಸಾಧ್ಯ ಅನ್ನೋ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಪ್ರಯತ್ನ ಮಾಡಬೇಕು, ಒಂದು ಪ್ಲ್ಯಾನ್ ಇರಬೇಕು. ನಾವು ಯಾರ ಜೊತೆನೂ ನಮ್ಮನ್ನು ಕಂಪೇರ್ ಮಾಡ್ಕೋಬಾರ್ದು. 100% ಎಫರ್ಟ್ ಹಾಕಬೇಕು. 10 ಸರಿ 100 ಸರಿ 1000 ಸರಿ ಸೋತ್ರೂ ಪರವಾಗಿಲ್ಲ. ಫೇಲ್ಯೂರ್, ಸೋಲು ಅನ್ನೋದು ಗೆಲುವಿಗೆ ಒಂದು ಸ್ಟೆಪ್ ಅದು. ಮತ್ತು ನೀವು ಫೇಲ್ಯೂರ್ ಸ್ಟೆಪ್ ಅಂದರೆ ಸೆಕೆಂಡ್ PUC ಫೇಲ್ ಆಗಿ ಸ್ಟೆಪ್ ಅಂದಿರಿ ಮನೆಯಾಗ ಹೋಗಿ, ಅದಲ್ಲ. ಪ್ರಯತ್ನ. ಆದರೆ ವಿಶ್ವಾಸನ ಕಳ್ಕೋಬಾರ್ದು. ವಿಶ್ವಾಸದಿಂದ ಮುನ್ನಡೆದ್ರೆ ವಿಜಯ ನಮ್ಮನ್ನು ಅಪ್ಕೊಳ್ಳುತ್ತೆ ಅನ್ನೋದಕ್ಕೆ ಜಗತ್ತಿನಲ್ಲಿ ಸಾವಿರ ಎಕ್ಸಾಂಪಲ್ಸ್ ಇದೆ. ಸಾವಿರ ಎಕ್ಸಾಂಪಲ್ಸ್ ಇದೆ. ದೇವೇಂದ್ರ ಝಝಾರಿಯಾ ಅಂತ ಒಬ್ಬ ವ್ಯಕ್ತಿ, ನಾನು 4-5 ಹೆಸರು ಹೇಳಿದೆ ನಿಮಗೆ, ಅದನ್ನು ಹೋಗಿ ನೋಡಿ ನೀವು. ದೇವೇಂದ್ರ ಝಝಾರಿಯಾ ಅವನಿಗೆ ಒಂದು ಆಟ ಆಡಬೇಕಾದ್ರೆ, ಮನೇಲಿ ಆಟ ಆಡಬೇಕಾದ್ರೆ ಮನೆ ಮೇಲಿದ್ದೊಂದು ಎಲೆಕ್ಟ್ರಿಕಲ್ ವೈರ್ ಕೈಗೆ ಬಡಿದು ಕೈಯೆಲ್ಲ ಸುಟ್ಟು ಹೋಯಿತು. ಅವ್ನಿಗೆ ಯಾರೋ ಹೇಳಿದರು, ನಿಂದು ಏನು? ನಾನು ಜಾವ್ಲಿನ್ ಥ್ರೋವರ್ ಆಗಬೇಕು. ದೇವೇಂದ್ರ ಝಝಾರಿಯಾ ಫ್ರಮ್ ಬಿಹಾರ್, ಐ ಥಿಂಕ್. ಜಾವ್ಲಿನ್ ಬಲಗೈ ಸುಟ್ಟು ಹೋಗಿದೆ, ಆದರೆ ಅವನು ಜಾವ್ಲಿನ್ ಎಸಿಬೇಕು ಅಂತ ಆಸೆ ಇದೆ. ಎಲ್ಲರೂ ನಕ್ರು. ಯಾಕೆ? ಇಟ್ ಈಸ್ ಹೈಲಿ ಇಂಪಾಸಿಬಲ್. ಇವ ಏನು ಜಾವ್ಲಿನ್ ಎಸಿತಾನೆ? ಆದರೆ ದೇವೇಂದ್ರ ಝಝಾರಿಯಾ ಹ್ಯಾಸ್ ಪ್ರೂವ್ಡ್ ದಟ್ ಐ ಆಮ್ ಹಿಯರ್ ನಾಟ್ ಟು ಪ್ರೂವ್ ಬಟ್ ಟು ಇಂಪ್ರೂವ್ ಅನ್ನೋದನ್ನು ಪ್ರೂವ್ ಮಾಡಿ ತೋರಿಸಿದನು. ಅವ್ನಿಗೆ ಎಷ್ಟೋ ಗೋಲ್ಡ್ ಮೆಡಲ್ ಸಿಕ್ಕಿದವರು. ಅಂಥದ್ದೇ ಇನ್ನೊಂದು ಇನ್ಸಿಡೆಂಟ್. ಕರೋಲಿ ಟಕಾಕ್ಸ್ ಅಂತ ಒಬ್ಬರು ಇದ್ದಾರೆ, ಕೇಳಿದ್ದೀರಾ ಹೆಸರು? ಎನಿಬಡಿ ಸ್ಟೂಡೆಂಟ್ಸ್? ಕರೋಲಿ ಟಕಾಕ್ಸ್ ಇಲ್ಲೊಬ್ರು ಕೇಳಿದಾರೆ. ಹಂಗೇರಿ ದೇಶದವರು. 28 ವರ್ಷ ಇದ್ದಾಗ ಮಿಲ್ಟ್ರಿಗೆ ಸೇರಿರ್ತಾರೆ. 25 ಮೀಟರ್ ರೈಫಲ್ ಶೂಟಿಂಗ್ ಒಳಗಡೆ ಎಕ್ಸ್ಪರ್ಟ್ ಅವರು. ಮಿಲ್ಟ್ರಿಗೆ ಸೇರಿದವ್ರು ಎಕ್ಸ್ಪರ್ಟ್ ಇರಬೇಕು. ಮಿಲ್ಟ್ರಿ ಆಫೀಸರ್ಸ್ಗೆಲ್ಲ ಏನು ಅನ್ನಿಸ್ತದೆ, ಈ ಮನುಷ್ಯ ಕರೋಲಿ ಟಕಾಕ್ಸ್ ಅಕಸ್ಮಾತ್ ಏನಾದರೂ ಒಲಿಂಪಿಕ್ಸಿಗೆ ಹೋದರೆ ನಮ್ಮ ಪುಟ್ಟ ಹಂಗೇರಿಯಾಗೆ ಒಂದು ಮೆಡಲ್ ಬರೋದು ಗ್ಯಾರಂಟಿ ಅಂತ ಶಿಫಾರಸ್ ಮಾಡ್ತಾರೆ. ನೀವು ಹೋಗು, ಆಟ ಆಡೋದಕ್ಕೆ ಹೋಗು. ಅವನಿಗೆ 28 ವರ್ಷ ಆವಾಗ. ಇಟ್ ವಾಸ್ 1938. ಅವ್ನಿಗೆ ಪರ್ಮಿಷನ್ ಸಿಗುತ್ತೆ. ಅದೊಂದು ದೊಡ್ಡ ಕತೆ. ಮೊದಲು ಸಿಗೋದಿಲ್ಲ, ಆಮೇಲೆ ರಾಷ್ಟ್ರಪತಿಯವರು ರಿಕ್ವೆಸ್ಟ್ ಮಾಡ್ತಾರೆ. ಅವ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿರ್ತಾನೆ. ಇಟ್ ಮೀನ್ಸ್ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿರ್ತಾನೆ. ಪ್ರಾಕ್ಟೀಸ್ ಹೆಂಗಿದೆ ಶಬ್ದ? ಪ್ರಾಕ್ಟೀಸ್. ಅಮೇರಿಕದ ಫುಟ್ಬಾಲ್ ಪ್ಲೇಯರ್ ವಿಲಿಯಂ ಲೊಂಬಾರ್ಡಿದೊಂದು ಮಾತಿದೆ. ನಾವು ಹೇಳ್ತೇವಲ್ಲ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಹೇಳೋದಿಲ್ಲ? ಪ್ರಾಕ್ಟೀಸ್ ನೆವರ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ವಿಲಿಯಂ ಲೊಂಬಾರ್ಡಿ. ಹೆಂಗಿದೆ ನೋಡಿ. ನಾವು ಹೇಳ್ಬಿಡ್ತೀವಿ, ಅಂದ್ಬಿಡ್ತೀವಿ, ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ನೋ, ಪರ್ಫೆಕ್ಟ್ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಪ್ರಾಕ್ಟೀಸ್ ಆಲ್ಸೋ ಶುಡ್ ಬಿ ಪರ್ಫೆಕ್ಟ್. ಅವ ಸ್ಟಾರ್ಟ್ ಮಾಡಿದ ಶೂಟಿಂಗ್. ಇಟ್ ವಾಸ್ 1939. ಒಂದಿನ ಮಿಲ್ಟ್ರಿ ಕ್ಯಾಂಪಸ್ ಒಳಗಡೆ ಕವಾಯತ್ ಮಾಡಬೇಕಾದ್ರೆ ಹ್ಯಾಂಡ್ ಗ್ರಾನೈಡ್ ಸ್ಫೋಟ ಆಗಿ ಇಡೀ ಬಲಗೈ ಛಿದ್ರಾಗಿ ಸುಟ್ಟು ಹೋಗ್ತದೆ.
ಎಲ್ಲರೂ ಪಾಪ ಪಾಪ ಅಂತ ಕರುಣೆ ತೋರಿಸ್ತಾರೆ. 6 ತಿಂಗಳು ರಜೆ ಮೇಲೆ ಇರ್ತಾನೆ. ಆಮೇಲೆ ಮಿಲ್ಟ್ರಿ ಕ್ಯಾಂಪಿಗೆ ಬಂದಾಗ ಎಲ್ಲರೂ ಹೇಳ್ತಾರೆ, ದೇವ್ರು ಒಳ್ಳೆಯವನು, ಒಂದು ಕೈ ಉಳಿದಿದೆ, ಹೋಗಿ ಆರಾಮ್ ಜೀವನ ಮಾಡು. ಅವ ಅಂತಾನೆ, ಇಲ್ಲ ನಾ ಶೂಟಿಂಗ್ ಮಾಡಬೇಕು, ದೇಶಕ್ಕೆ ಮೆಡಲ್ ತರಬೇಕು. ಕಾನ್ಫಿಡೆನ್ಸ್ ನೋಡ್ರಿ. ಕೈ ಸುಟ್ಟು ಹೋದರೂ ಶೂಟಿಂಗ್ ಮಾಡಿ ಮೆಡಲ್ ತರಬೇಕು ಅನ್ನೋರು ಎಲ್ಲಿ? ಕೈ ಕಾಲು ಚೆನ್ನಾಗಿದ್ರು ನನ್ನ ಕೈಲಿ ಆಗೋದಿಲ್ಲ ಅನ್ನೋ ನಾವು ಎಲ್ಲಿ? ಅವರೆಲ್ಲ ಅಂದರು ಆಗೋದಿಲ್ಲ ಬಿಡೋ. ಅವ ಅಂದ ಆಗುತ್ತೆ. ಆಗೋದಿಲ್ಲ ಅಂತ ಹೇಳೋದಕ್ಕೆ ನೀವು ಯಾರು? ಹೂ ಆರ್ ಯು ಟು ಡಿಸೈಡ್? ಐ ಆಮ್ ದ ಕ್ರಿಯೇಟರ್ ಆಫ್ ಮೈ ಓನ್ ಡೆಸ್ಟಿನಿ. ಐ ಹ್ಯಾವ್ ದಟ್ ಪವರ್. ಅವ ಎಡಗೈಲಿ ಪ್ರಾಕ್ಟೀಸ್ ಮಾಡೋದು ಸ್ಟಾರ್ಟ್ ಮಾಡಿದ. ಇಮ್ಯಾಜಿನ್ ದಿಸ್. ಒಲಿಂಪಿಕ್ಸ್ ಲೆವೆಲ್ ಒಳಗಡೆ ಹೋಗಿ ಮೆಡಲ್ ತರಬೇಕು, ಎಡಗೈ ಒಳಗಡೆ ಪ್ರಾಕ್ಟೀಸ್ ಮಾಡಬೇಕು ಅಂತ ಸಾಧ್ಯ ಇದೆ. ಇವತ್ತು ಮನೆಗೆ ಹೋಗಿ ಫಸ್ಟ್ PU ಸೆಕೆಂಡ್ PUದವರು ಯಾವ ಕೈಲಿ ಬರೀತಿರೋ ಆ ಕೈ ಬಿಟ್ಟು ಮತ್ತೊಂದು ಕೈ ತೊಗೊಂಡು ಒಂದು ಪೇಜ್ ಬರೆದು ನೋಡ್ರಿ, ಹೆಂಗಾಗ್ತದಂತ ಗೊತ್ತಾಗ್ತದೆ. ಇಲ್ಲ ಪೆನ್ನರ ಮುರಿತೈತಿ, ಇಲ್ಲ ಹಾಳೆರ ಹರಿತೈತಿ, ನೀವರ ಎದ್ದು ಹೊರಗೆ ಬರ್ತೀರಿ. ಅವ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ. 3 ತಿಂಗಳು ಹೋಯ್ತು, 6 ತಿಂಗಳು ಹೋಯ್ತು, 9 ತಿಂಗಳು ಹೋಯ್ತು, ಭಾರಿ ಎಕ್ಸ್ಪರ್ಟ್ ಆದ. 1939 ನ್ಯಾಷನಲ್ ಲೆವೆಲ್ ಶೂಟಿಂಗ್ ಕಾಂಪಿಟೇಷನ್ ಇತ್ತು. ಇವ ಅಲ್ಲಿಗೆ ಹೋದ. ಅಲ್ಲಿದ್ದವರೆಲ್ಲ ಬಂದು ಅವ್ನು ರೌಂಡ್ ಆದ. ಅಲ್ಲೋ ನೀ ಇಲ್ಲಿ ಯಾಕೆ ಬಂದು ನಮಗೆಲ್ಲ ಬೆಸ್ಟ್ ವಿಶಸ್ ಹೇಳಕ್ಕೆ ಬಂದು ಅಂತ ಕೇಳಿದ್ರು ಅವನ್ನ. ಯಾಕೆ? ಅವ್ರಿಗೆಲ್ಲ ಏನು ಗೊತ್ತಿತ್ತು? ಕೈ ಸುಟ್ಟು ಹೋಗಿದೆ. ಅವ ಏನು ಕೇಳ್ದ? ಸಾರಿ, ನಿಮಗೆ ವಿಶ್ ಮಾಡೋಕ್ಕೆ ಬಂದಿಲ್ಲ, ನಿಮ್ಮ ಕಡೆ ವಿಶ್ ಮಾಡಿಸ್ಕೊಳಕ್ಕೆ ಬಂದಿಲ್ಲ. ಸಿ ದ ಕಾನ್ಫಿಡೆನ್ಸ್. ಅವರು ನಕ್ಬಿಟ್ರು. ಮ್ಯಾಚ್ ಸ್ಟಾರ್ಟ್ ಆಯಿತು. ಅವರೆಲ್ಲ ಶೂಟ್ ಮಾಡಿದರು 10 ಟೈಮ್ಸ್, 15 ಟೈಮ್ಸ್, 20 ಟೈಮ್ಸ್. ಅದರೊಳಗೆ 10, 20 ಫೇಲ್ ಆದರು. ಅವನಿಗೆ ಶೂಟ್ ಮಾಡೋದಕ್ಕೆ ಕೊಟ್ಟರು. 20 ಟೈಮ್ಸ್ ಶೂಟ್ ಮಾಡಿದ, ಒಂದು ಸರಿನೂ ಫೇಲ್ ಆಗಲಿಲ್ಲ. ನ್ಯಾಷನಲ್ ಲೆವೆಲ್ ಚಪ್ಪಾಳೆಯರು ಬಿಡ್ರಲ್ಲ. ಹೆಂಗೆ ಕೂತೀರಿ ಅಂದ್ರೆ, ನಾವೇನು ತಂದು ಅಡ್ಮಿಷನ್ ಮಾಡಿದ್ದೀವಿ ಸೈನ್ಸು, ಅದಕ್ಕೂ ನೀವೇನು ಹೇಳ್ತಾ ಇದ್ದೀರಿ ಭಾಷಣ, ಇದಕ್ಕೂ ಏನೂ ಸಂಬಂಧ ಇಲ್ಲ ಅನಿಸಿದಿಲ್ಲ ನಿಮಗೆ? ಕಷ್ಟಿದೆ. 1940 ಒಲಿಂಪಿಕ್ಸ್ ಅನೌನ್ಸ್ ಆಗಿತ್ತು. ಅವ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದ. ಅನ್ಫಾರ್ಚುನೇಟ್ಲಿ ಸೆಕೆಂಡ್ ವರ್ಲ್ಡ್ ವಾರ್ ಸಲುವಾಗಿ ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ರು. ಒಲಿಂಪಿಕ್ಸ್ ಈವೆಂಟ್ ಕ್ಯಾನ್ಸಲ್ ಆಯಿತು. 1944 ಹೋಯ್ತು. ಮತ್ತು 4 ವರ್ಷ ಪ್ರಿಪ್ರೇಷನ್ ಮಾಡ್ಕೊಂಡ. ಅಗೇನ್ ಅನ್ಫಾರ್ಚುನೇಟ್ಲಿ 1944 ಒಳಗಡೆನೂ ಒಲಿಂಪಿಕ್ಸ್ ಕ್ಯಾನ್ಸಲ್ ಆಯಿತು, ಸೆಕೆಂಡ್ ವರ್ಲ್ಡ್ ವಾರ್. ನಾವು ನೀವು ಅಲ್ಲಿ ಇದ್ದಿದ್ರೆ, ಇನ್ ಕೇಸ್ ನಾವು ಆ ಕಂಡೀಷನ್ ಒಳಗಡೆ ಇದ್ದಿದ್ರೆ, 10 ವರ್ಷಗಳ ಕಾಲ ಆಡೋದಕ್ಕೆ ಅವಕಾಶನೇ ಸಿಗದಿದ್ರೆ ನಮ್ಮ ಮನಸ್ಥಿತಿ ಹೆಂಗಾಗ್ತಿತ್ತು, ಮೈಂಡ್ಸೆಟ್ ಹೆಂಗಾಗ್ತಿತ್ತು. ಎಷ್ಟೋ ಜನ ಹುಡುಗರು ಎಕ್ಸಾಮಲ್ಲಿ ಹಾಲ್ ಟಿಕೆಟ್ ಸಿಗಲಿಲ್ಲ, ರೈಟ್ ಟೈಮ್ಗೆ ಎಕ್ಸಾಮ್ ಸೆಂಟ್ರಿಗೆ ಹೋಗಲಿಲ್ಲ ಅನ್ನೋದಕ್ಕೆ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಬಟ್ 1948 ಲಂಡನ್ ಒಳಗಡೆ ಒಲಿಂಪಿಕ್ಸ್ ಇತ್ತು. ಆ ಒಲಿಂಪಿಕ್ಸ್ ಒಳಗಡೆ ಕಾರ್ಲೋಸ್ ಎನ್ರಿಕ್ ಅನ್ನುವಂಥ ಆಲ್ರೆಡಿ ವರ್ಲ್ಡ್ ಚಾಂಪಿಯನ್ ಇನ್ ಶೂಟಿಂಗ್ ಪಾರ್ಟಿಸಿಪೇಟ್ ಮಾಡಿದ್ದ. ಇವನು ಬಂದ, ಶೂಟಿಂಗ್ ಮಾಡೋಕ್ಕೆ ಚಾಲೂ ಮಾಡಿದ್ರು. ಅವ 18 ಟೈಮ್ಸ್ ಶೂಟ್ ಮಾಡಿ 4 ಟೈಮ್ಸ್ ಮಿಸ್ ಮಾಡಿದ್ದ, ಆಲ್ರೆಡಿ ಚಾಂಪಿಯನ್. ಇವ 18 ಟೈಮ್ಸ್ ಶೂಟ್ ಮಾಡಿದ, ಒಂದು ಸರಿನೂ ಫೇಲ್ ಆಗಲಿಲ್ಲ. ಗೋಲ್ಡ್ ಮೆಡಲ್ ತಂದು ಅವನು ಕೊರಳ ಹಾಕಿದ್ರು. ಕರೋಲಿನ್ ಟಕಾಕ್ಸ್. ಕರೆ ಅಂದರೆ ಜೋರು ಚಪ್ಪಾಳೆ ಹೊಡಿಬೇಕಿತ್ತು. ನೀವು ಏನು ಹೊಡೆಯವ್ರಿ ಈ ಬಿಸಿಲಾಗ? ನಿಮಗೇನು ತ್ರಾಸ ಆಗಾಕತ್ತೈತೆ ಅಂತ ನನಗೆ ಗೊತ್ತೈತೆ, ಯಾಕಂದ್ರೆ ನನಗೂ ತ್ರಾಸ ಮಾಡೋದಕ್ಕಲ್ಲ. ಕರೋಲಿನ್ ಟಕಾಕ್ಸ್. 1952 ಹೆಲ್ಸಿಂಕಿ ಒಳಗೆ ಒಲಿಂಪಿಕ್ಸ್ ಇತ್ತು. ಅಲ್ಲಿ ಗೋಲ್ಡ್ ಮೆಡಲ್ ತಗೊಂಡ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂದರೆ, ಪ್ರೀತಿಯ ವಿದ್ಯಾರ್ಥಿಗಳೇ, ಯಾವ ಸಮಯದಲ್ಲಿ ನಮ್ಮ ಒಳಗಡೆ ಶ್ರದ್ಧೆ ಇರುತ್ತೋ, ಶ್ರದ್ಧೆ ಅಂದರೆ ನಂಬಿಕೆ, ವಿಶ್ವಾಸ ಇರುತ್ತೋ, ಕಾನ್ಫಿಡೆನ್ಸ್ ಇರುತ್ತೋ, ಅವಾಗ ನಾವು ಏನು ಬೇಕಾದರೂ ಮಾಡ್ಬೋದು. ಇಲ್ಲ ಅಂದರೆ ಏನೂ ಮಾಡೋದಕ್ಕಾಗೋದಿಲ್ಲ. ಬಿಲೀವ್ ಯುವರ್ ಸೆಲ್ಫ್, ಬಿ ಬೋಲ್ಡ್, ಬಿ ನಾಟ್ ಅಫ್ರೇಡ್ ಆಫ್ ಎನಿಥಿಂಗ್ ಎಲ್ಸ್. ದ ಮೂಮೆಂಟ್ ಯು ಫಿಯರ್ ಯು ಆರ್ ಡೆಡ್. ಹೆದರಿದ್ರಂದ್ರೆ ಮುಗೀತು ನೋಡು ಕತೆ. ನಿಮ್ಮ ಅಪ್ಪ ನಿಮ್ಮ ಅಮ್ಮ ಎಷ್ಟು ಕಷ್ಟಪಟ್ಟು ಎಷ್ಟು ಕನಸಿಟ್ಟು ಇಲ್ಲಿ ಕಳಿಸಿರ್ತಾರೆ. KLE ಕಾಲೇಜ್ಗಳಲ್ಲಿ ಕಲಿಯೋದಂದರೆ ಸಣ್ಣ ವಿಷಯ ಅಲ್ಲ. ಒಂದಿಷ್ಟು ಫೀಸ್ ಕಟ್ಟಬೇಕು, ಒಂದಿಷ್ಟು ವ್ಯವಸ್ಥೆ ಮಾಡಬೇಕು ನಿಮಗೆ. ಅಷ್ಟು ಮಾಡೋದಕ್ಕೆ ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ. ಎಷ್ಟೋ ಜನ ತಂದೆ ತಾಯಿ ಲೋನ್ ತೆಗೆದು ನಿಮ್ಮನ್ನು ಕಾಲೇಜಿಗೆ ಕಳಿಸಿರ್ತಾರೆ. ಲೋನ್, ಜಮೀನು ಅಡ ಇಟ್ಟು ನಿಮ್ಮನ್ನು ಕಾಲೇಜಿಗೆ ಕಳಿಸಿರ್ತಾರೆ. ವಾರ ಬಾಜಾರಕ್ಕೆ ಹೋಗಿ ಕಾಯಿಪಲ್ಯ ತರೋದಕ್ಕೆ ದುಡ್ಡು ಇರೋದಿಲ್ಲ, ಆದರೆ ಮಗಳು ಕಲೀಲಿ, ಮಗ ಕಲೀಲಿ ಅಂತ ಕನಸಿಟ್ಕೊಂಡಿರ್ತಾರೆ. ಡೋಂಟ್ ಚೀಟ್ ಯುವರ್ ಪ್ಯಾರೆಂಟ್ಸ್, ಡೋಂಟ್ ಚೀಟ್ ಯುವರ್ ಪ್ಯಾರೆಂಟ್ಸ್. ಐ ಥಿಂಕ್ ಕಿರಣ ಹೇಳಿದರು, ಅಟ್ಲೀಸ್ಟ್ ಪೇರೆಂಟ್ಸಿಗೋಸ್ಕರ ಆದರೂ ಓದಿ ಅಂತ ಹೇಳಿದ್ರು ಅವರು. ಅವ್ರಿಗೋಸ್ಕರನೂ ಓದಿ, ನಿಮಗೋಸ್ಕರನೂ ಓದಿ.
ನೆವರ್ ಚೀಟ್ ಯುವರ್ ಪ್ಯಾರೆಂಟ್ಸ್. ಅದು ನಾನು ಆಗಲೇ ಒಂದು ಬುಕ್ ಹೆಸರು ಹೇಳಿದ್ನಲ್ಲ, ಯಾವ್ದು ಹೇಳಿ? ನಾನು ಆಗಲೇ ಒಂದು ಬುಕ್ ಹೆಸರು ಹೇಳಿದೆ, ಯಾವ್ದು ಹೇಳಿ? ಹೆಂಗಿದೆ? ಹೆಂಗಾಗೋದು? ಯು ಕ್ಯಾನ್ ವಿನ್, ಕನ್ನಡದಲ್ಲಿ ನೀವು ಗೆಲ್ಲಬಲ್ಲಿರಿ. ಅದರೊಳಗೊಂದು 2 ಟೆಸ್ಟ್ ಬರೆದಿದ್ದಾರೆ ಶಿವ್ ಖೇರಾವ್, ನನಗೆ ಭಾಳ ಹಿಡಿಸಿದೆ ಅದು. ಅವ್ರು ಏನಂತಾರೆ, ಸ್ಟೂಡೆಂಟ್ಸ್ ಅಥವಾ ಯಾರ್ಯಾರು ಯಶಸ್ವಿ ಆಗಬೇಕಂತಾರೆ ಅವರು, ನೀ ಎಲ್ಲೇ ಇರು, ಏನೇ ಮಾಡು, ಏನೇ ಮಾತಾಡು, ಯಾರಿಗಾದ್ರೂ ಜೊತೆಗಿರು, ಬಿಫೋರ್ ದಟ್ ಯು ಹ್ಯಾವ್ ಟು ಇವ್ಯಾಲ್ಯೂಯೇಟ್ ಯುವರ್ ಸೆಲ್ಫ್. ನಿನ್ನ ನೀ ಪರೀಕ್ಷೆ ಮಾಡ್ಕೋಬೇಕು. 2 ಟೆಸ್ಟ್ ಕೊಟ್ಟಿದ್ದಾರೆ. ಟೆಸ್ಟ್ ನಂಬರ್ 1 ಅಮ್ಮ ಟೆಸ್ಟ್, ಟೆಸ್ಟ್ ನಂಬರ್ 2 ಅಪ್ಪ ಟೆಸ್ಟ್. ಅಮ್ಮ ಟೆಸ್ಟ್ ಏನಪ್ಪ ಹಿಂದೆ ಕೂತಿರಲ್ಲ ಹುಡುಗರ, ಏನ್ರಿವ ಅಕ್ಕ ಹುಡ್ರೆ? ಅಮ್ಮ ಟೆಸ್ಟ್, ಅಪ್ಪ ಟೆಸ್ಟ್. ಏನಾರ ಮಾತಾಡ್ರಿ, ಏನಾರ ಮಾಡಿರಿ, ಯಾರ ಜೊತೆಗಾರ ಇರ್ರಿ, ಒಂದ್ಸರಿ ಕೇಳ್ರಿ ನಿಮ್ಮ ಹಾರ್ಟ್ನ. ನಾ ಹಿಂಗೆ ತಿರುಗಾಡ್ತಿದ್ದೀನಲ್ಲ, ನಾ ಹಿಂಗೆ ಟೈಮ್ ವೇಸ್ಟ್ ಮಾಡ್ತಿದ್ದೀನಲ್ಲ, ಇದನ್ನು ನೋಡಿದರೆ ನಮ್ಮ ಅವ್ವ ಅಭಿಮಾನ ಪಡ್ತಾಳೋ ಅಥವಾ ಅವಮಾನ ಪಡ್ತಾಳೋ? ನಾ ಹಿಂಗೆ ಟೈಮ್ ಪಾಸ್ ಮಾಡ್ತಾ ಇದ್ದೀನಲ್ಲ, ಇದನ್ನು ನಮ್ಮ ಅಪ್ಪ ನೋಡಿದರೆ ಖುಷಿ ಪಡ್ತಾನೋ ಬೇಜಾರು ಮಾಡ್ಕೋತಾನೋ ಅಂತ ಎವ್ರಿ ಟೈಮ್ ವಿ ಹ್ಯಾವ್ ಟು ಇವ್ಯಾಲ್ಯೂಯೇಟ್ ಅವರ್ ಸೆಲ್ಸ್. ನಮ್ಮ ಅಪ್ಪಗೆ ಅಭಿಮಾನ ಮೂಡಿಸ್ತಿತ್ತಂದ್ರೆ ಕ್ಯಾರಿ ಆನ್ ಮಾಡಿರಿ, ನಮ್ಮ ಅವ್ವ ಖುಷಿ ಆಗ್ತಿತ್ತಂದ್ರೆ ಮಾಡಿ. ಇಷ್ಟು ನಾವು ಟೆಸ್ಟ್ ಮಾಡ್ಕೊಳಕ್ಕೆ ಚಾಲೂ ಮಾಡಿದರೆ ಸಾಕು, ನಾವು 100% ಪಾತೊಳಗೆ ಬರ್ತೀವಿ. ಸೊ ಒಂದು ಒಳ್ಳೆ ಹವ್ಯಾಸ ರೂಢಿ ಮಾಡಿಕೊಡ್ರಿ, ಓದಿನ ಕಡೆ ಫೋಕಸ್ ಮಾಡಿರಿ, ಫ್ಯೂಚರ್ ಕಡೆ ಫೋಕಸ್ ಮಾಡಿರಿ, ಪ್ಯಾರೆಂಟ್ಸ್ ಕೇರ್ ಮಾಡಿರಿ, ಮನೆತನದ ಗೌರವದ ಬಗ್ಗೆ ಕಾಳಜಿ ಮಾಡಿರಿ, ಕಾಲೇಜ್ ರೆಪ್ಯೂಟಿ ಬಗ್ಗೆ ವಿಚಾರ ಮಾಡಿರಿ. ನಾಳೆ ನಿಮ್ಗೆ ಅಂತಾರೆ ಏನರ ಫೇಲ್ ಆಗಿಬಿಟ್ರೆ ಜೀವನದಾಗ, ನಿಮ್ಮ ಅಪ್ಪ ಅವ್ವ ಎಷ್ಟು ಚಲೋ ಇದ್ದರು, ದೊಡ್ಡ ಇನ್ಸ್ಟಿಟ್ಯೂಟ್ನಾಗ ಓದಿದ್ದಿ ಅಂತಾರೆ. ಯಾವುದಕ್ಕೂ ಕಲಂಕ ತರಲಾರ್ದಂಗೆ ಬದುಕೋದಿದೆಯಲ್ಲ, ಅದೊಂದು ದೊಡ್ಡ ತಪಸ್. ಅಂಥ ಒಳ್ಳೆಯ ಜೀವನ ನಿಮ್ದು ಆಗಲಿ ಅಂತ ಆಶಿಸಿ, ಯಾವ ಕಾರಣಕ್ಕೂ ಎದೆಗುಂದದೆ, ಅಂಜದೆ, ಹೆದರದೆ, ಮುನ್ನುಗ್ಗುವ ಛಾತಿಯನ್ನು ರೂಢಿ ಮಾಡಿಕೊಳ್ಳೋದು. ಯಾವ ಕಾರಣಕ್ಕೂ ಹೆದರಬೇಡಿ. ಫಸ್ಟ್ ಟೆಸ್ಟ್ ಒಳಗಡೆ ಜಸ್ಟ್ ಪಾಸ್ ಆದರೂ ಚಿಂತೆ ಇಲ್ಲ, ಫಸ್ಟ್ ಇಯರ್ ಒಳಗಡೆ ಜಸ್ಟ್ ಪಾಸ್ ಆದರೂ ಚಿಂತೆ ಇಲ್ಲ. ನಿಮ್ಮ ಗೋಲ್, ನಿಮ್ಮ ಟಾರ್ಗೆಟ್, ನಿಮ್ಮದು ಏಮ್ ತುಂಬ ಎತ್ತರ ಇರಬೇಕು. ಮತ್ತು ಇದೆಲ್ಲ ಬೇಸಿಕ್ ಅನ್ಟೋಲ್ಡ್ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ಹೇಳೋಕ್ಕಾಗೋದಿಲ್ಲ, ನೀವು ತಿಳಿದವರಿದ್ದೀರಿ. ಸಮಾಜದೊಳಗಡೆ ನಮ್ಮಿಂದ ನಮ್ಮ ಅಪ್ಪ ಅವನ್ನ ಗೌರವಿಸ್ತಾರೆ, ಗುರುತಿಸ್ತಾರೆ. ನಾವೇನಾದ್ರು ಮಾಡಿದ್ವಿ, ನಮ್ಮಪ್ಪ ನಮ್ಮ ಅಮ್ಮನಿಗೆ ಅವಮಾನ ಆಗುತ್ತೆ. ನಾವು ಫೇಲ್ ಆದರೂ ಚಿಂತೆ ಇಲ್ಲ, ಅಪ್ಪ ಅಮ್ಮನ ಕಿಮ್ಮತ್ತು ಹೋಗಬಾರ್ದು. ಹಾಗೆ ನೀವೆಲ್ಲ ಅಧ್ಯಯನ ಮಾಡಿ ಅಂತ ಹೇಳಿ ಈ ಒಂದು ಒಳ್ಳೆಯ ಸಂಸ್ಥೆಯಲ್ಲಿ ನೀವು ಪ್ರವೇಶ ತಗೊಂಡಿದ್ದೀರಿ. ಸಮಯದ ಸದುಪಯೋಗ ಮಾಡಿಕೊಳ್ಳಿ ಅನ್ನೋ ಮಾತನ್ನು ಹೇಳಿ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಕ್ಕೆ ವಂದಿಸಿ, ಎಲ್ರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.